ಈ ವರ್ಷದ ಸಾಂಗು ಬಾಸ್ ನನ್ನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್ ನೀವೆಲ್ಲ ನೋಡಿದೀರಾ. ಯಾರ್ಯಾರಿಂದ ನೋಡಿಲ್ಲ ಇವಾಗ್ಲೇ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಕೊಳ್ಳಿ. ಒಂದ್ 2 ಲೈನ್ ಹಾಡ್ತೀನಿ ನಿಮ್ಗೋಸ್ಕರ. ಶಾಸ್ತ್ರ ಕೇಳ್ತವ್ರೆ ಹೇಳೇ ಮಣಿ ಹೇಳೇ ಮಣಿ, ಇಲ್ಲಿ ಬಾಸು ಯಾರೇಳೆ ನಿಂಗಾಮಣಿ ನಿಂಗಾಮಣಿ. ಶಾಸ್ತ್ರ ಕೇಳ್ತವ್ರೆ ಹೇಳೆ ಮಣಿ, ಇಲ್ಲಿ ಬಾಸು ಯಾರೇಳೆ ನಿಂಗಾಮಣಿ. ಮೈ ಮೇಲ್ ಬೀಳ್ಬೇಡ ಹೇಳ್ತೀನ್ ಕಣ್ಲ, ಕುರ್ಚಿ ಒದ್ರು ನಿಂತ್ರು ಕಣ್ಲ. ಅರೆ ಯಾರೇ ಹೆಸರೇನೆ, ತಡ್ಕ 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 ತಡ್ಕ, ನಾ ಹೇಳ ಗಂಟ ಒಸಿನಿ ತಡ್ಕ. ಬರ್ಕ 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 ಬರ್ಕ, ತಿಟ್ಟ ಹೇಳಕತ್ತೀನ್ ಪೇಪರ್ನಾಗ ಬರ್ಕ. ಇರೋದೊಬ್ರೆ ಬಾಸು ಕಣ್ಲಾ, ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್. ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್. ಸುಪ್ರೀತ್ ಗಾಂಧರ್ ಅವರೇ, ಹೇಗಿದ್ದೀರಾ? ಸರ್ ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಸೊ ಸ್ವಲ್ಪ ದಿನ ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು, ಈಗೆಲ್ಲ ಚೆನ್ನಾಗಾಗಿ ಕೆಲ್ಸಗಳು ಮಾಡ್ತಾ ಇದ್ದೀನಿ ಸರ್. ಓಕೆ, ಈ ಬಾರಿ ಪ್ರತಿ ಬಾರಿ ಕೂಡ ದರ್ಶನ್ ಅವ್ರ ಹುಟ್ಟಹಬ್ಬಕ್ಕೆ ಒಂದೊಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ರಿ. ಈ ಬಾರಿ ಕೂಡ ಒಂದು ರಿಲೀಸ್ ಮಾಡಿದ್ರಿ ಸಾಂಗ್, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಹೇಗನ್ಸ್ತು? ಖುಷಿ ಆಯ್ತಾ? ಏನು ಬಹಳ ಖುಷಿ ಆಯ್ತು ಸರ್. ಅಂದ್ರೆ ನಾನು ಇಷ್ಟು ವರ್ಷ ನಾನು ಏನ್ ಮಾಡಿದೀನೋ ಸಾಂಗ್ಸು, ಸ್ಟಾರ್ಟಿಂಗ್ 1 ಇಂದ ಇಲ್ಲಿವರೆಗೂ, ಸೊ ಒಳ್ಳೆ ರೆಸ್ಪಾನ್ಸ್ ಬಂತು. ಬಟ್ ಈ ವರ್ಷ ಜಾಸ್ತಿ ರೆಸ್ಪಾನ್ಸ್, ಅಂದ್ರೆ 1 ದಿನಕ್ಕೆ 1 ಲಕ್ಷ ಹೋಗಿತ್ತು ಸಾಂಗ್, ಅದೇ 15 hours ಅಲ್ಲಿ. ಸೊ ಈಗ ಆಲ್ಮೋಸ್ಟ್ ಒಂದು 3 lakhs ವರೆಗೂ ಹೋಗ್ತಾ ಇದೆ. ಒಂದು ಇನ್ನು ರಿಲೀಸ್ ಆಗಿ ಒಂದು 5-6 days ಆಯ್ತು. ಖುಷಿ ಇದೆ, ಅಂದ್ರೆ ಒಳ್ಳೆ ರೆಸ್ಪಾನ್ಸ್, ಅಂದ್ರೆ ಆಡಿಯನ್ಸ್ ಕಡೆಯಿಂದ ನನಗೆ ಈ ವರ್ಷದ ಸಾಂಗ್ಗೆ ಒಳ್ಳೆ ರೆಸ್ಪಾನ್ಸ್ ಸರ್. ಓಕೆ, ತುಂಬಾ ಚೆನ್ನಾಗಿದೆ, ಲಿರಿಕ್ಸ್ ಟ್ಯೂನ್ ಕ್ಯಾಚಿ ಆಗಿದೆ. ಸೊ ಈ ವರ್ಷ ಅಂದ್ರೆ ಇಷ್ಟು ವರ್ಷ ನಾನು ಏನ್ ಮಾಡಿದೀನೋ ಈ ವರ್ಷ ಸಖತ್ತಾಗಿದೆ ಅಂತ ಹೇಳಿದೆ. ಕಾಲ್ ಮಾಡಿದ್ರು ತುಂಬಾ ಜನ, ನನ್ನ ಫ್ರೆಂಡ್ಸ್ ಕಾಲ್ ಮಾಡಿದ್ದಾರೆ. 8 ವರ್ಷ ಹಳೇ ಯಾರೋ ಸ್ನೇಹಿತರು ನನಗೆ ಫೋನ್ ಮಾಡಿ ತುಂಬಾ ಸಖತ್ತಾಗಿತ್ತು, ಸಖತ್ ವೈರಲ್ ಆಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತಂದ್ರು. ಅದರಿಂದ ಈ ವರ್ಷದ ಸಾಂಗ್ ಒಂಥರ ಸ್ಪೆಷಲ್ ಸರ್. ಬಾಸ್ ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್ ಅಂತ. ನಾನು ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ವೈರಲ್ ಆಗಿರೋ ರೀಸನ್ ಇಡೀ ಟೀಮ್. ಇಲ್ಲಿ ನಾನು ಅನ್ನೋದಕ್ಕಿಂತ ನಮ್ ಲಿರಿಕ್ ರೈಟರ್ ದಿಲೀಪ್ ಸೇತು ಅಂತ, ಅವರು ನಾನು ಟ್ಯೂನ್ ಮಾಡುವಾಗ ಹಿಂಗ್ ಮಾಡು ಹಂಗ್ ಮಾಡು ಆತರ ಈ ತರ ಅಂತ ಎಲ್ಲ ಚೇಂಜಸ್ ಮಾಡಿಸಿದ್ರು. ಸೊ ಆದ್ರಿಂದ ಈ ವರ್ಷದ ಸಖತ್ ವೈರಲ್ ಆಗಿದೆ. ಖುಷಿಯಾಗಿದೆ ಸರ್, ತುಂಬಾ ಖುಷಿಯಾಗಿದೆ. ಯಾಕೆ ನಿಮ್ಗೆ ದರ್ಶನ್ ಅವ್ರಿಗೆ ಸಾಂಗ್ ಮಾಡ್ಬೇಕಂತ ಯಾಕೆ ಅನ್ಸ್ತಾ? ಅಂದ್ರೆ ಪ್ರತಿ ವರ್ಷ ಕೂಡ ಮಾಡ್ತಾ ಇರ್ತೀರಾ, ಬಟ್ ಯಾಕೆ ಈ ತರ ಒಂದು ಅಭಿಮಾನನ ಏನು ಅಂತ? ಸರ್ ಆಸ್ ಎ ಮ್ಯೂಸಿಷಿಯನ್ ಆಗಿ ನಾನೊಬ್ಬ ಮ್ಯೂಸಿಷಿಯನ್ ಸರ್, ನಾನೊಬ್ಬ ಸಿಂಗರ್, ಆರ್ಕೆಸ್ಟ್ರಾದಲ್ಲಿ ಇದ್ದವ್ ನಾನು ಹುಡುಗ. ಸೊ ಅಲ್ಲಿಂದ ಅವಕಾಶಕ್ಕೋಸ್ಕರ ನಾನೊಂದು ಹುಡ್ಕೊಂಡ್ ಬಂದಾಗ ಒಂದು ಆರ್ಕೆಸ್ಟ್ರಾ ಲೈಫ್ ಕೊಡ್ತು. ಅದಾದ್ಮೇಲೆ ನಾನೊಬ್ಬ ಕಲಾವಿದ ಸರ್, ಅವ್ರ ಹತ್ರ ನಾನು ಹೋಗಿ ಬರೀ ಒಂದು ಫೋಟೋ ಇಡ್ಸ್ಕೊಂಡ್ ಬರೋ ಬದಲು ನನಗೆ ಸಿಂಗರ್ ಆಗಿ ಏನಾದ್ರು ಕೊಡ್ಬೋದಲ್ವಾ ಅನ್ನೋ ಉದ್ದೇಶ ಸ್ಟಾರ್ಟ್ ಆಯ್ತು ನನ್ಗೆ. ಫಸ್ಟ್ ಒಂದು ಸಾಂಗ್ ಕಂಪೋಸ್ ಮಾಡಿದೆ. ಯಾವಾಗ ಅಂದ್ರೆ ಈ ಸಾರಥಿ ಸಿನಿಮಾ ರಿಲೀಸ್ ಆಯ್ತು, ಆ ಟೈಮಲ್ಲಿ ನಾವು ರೀಮಿಕ್ಸ್ ಸಾಂಗ್ ಮಾಡಿದ್ವಿ. ಈ ಸೀಮೆಗೆ ಶಿವ ನೀಡಿದ ವರವೋ, ಇದಕ್ಕೆ ನಾವು ಈ ಭೂಮಿಗೆ ಇವ ಚಂದದ ಕರಿಯ, ಈ ಊರಿಗೆ ಇವಾಲದ ಮರವೋ ಅಂತ ಹಿಂಗ್ ಲಿರಿಕ್ಸ್ ಮಾಡಿದ್ವಿ. ಫಸ್ಟ್ ರೀಮಿಕ್ಸ್ ಮಾಡಿದ್ವಿ. ಅದಾದ್ಮೇಲೆ ಏನ್ ರೀಮಿಕ್ ಮಾಡ್ತಾನೆ ಇವನು ಅಂತ ಅನ್ಕೋತಾರೆ ಜನ ಅನ್ಬಿಟ್ಟು ನೆಕ್ಸ್ಟ್ ಇಯರ್ ಸ್ವಂತವಾಗಿ ಏನಾದ್ರು ಮಾಡೋಣ. ಅವಾಗ ಒಂದಷ್ಟು ಆರ್ಕೆಸ್ಟ್ರಾ ಹಾಡ್ತಾ ಇದ್ದೆ, ಒಂದಷ್ಟು ಸಾಂಗ್ಸ್ ಗಳೆಲ್ಲ ಹಾಡ್ತಿದ್ದೆ ಸಿಂಗರ್ ಆಗಿ. ಏನ್ ಮಾಡೋದು, ಕಂಪೋಸಿಂಗ್ ಅಷ್ಟು ಗೊತ್ತಿಲ್ಲ ನನ್ಗೆ, ಹಾಡೋದ್ ಗೊತ್ತು. ಅದೇ ಸಿಂಗರ್ ಆಗಿ ಹಾಡ್ತೀನಿ. ಕಂಪೋಸರ್ ತುಂಬಾ ಕಷ್ಟ. ಒಂದು ಸಾಂಗ್ ಕಂಪೋಸ್ ಮಾಡ್ಬೇಕು ಅಂದ್ರೆ 7 ಸ್ವರದಲ್ಲಿ ನಾನು ಕಂಪೋಸ್ ಮಾಡ್ಬೇಕು. ಆಗ ನನಗೆ ಸ್ವರ ಗೊತ್ತಿಲ್ಲ, ರಾಗ ಗೊತ್ತಿಲ್ಲ, ತಾಳ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅವಾಗ. ಸೊ ಆ ಟೈಮಲ್ಲಿ ನನ್ಗೆ ಸರಿ ಆಯ್ತು ಮಾಡೋಣ ಅಂತ ಶುರು ಮಾಡಿದ್ದು. ಇದು ಮಾಡುವಾಗ ಹೆಂಗೆ ಅಂದ್ರೆ, ನನ್ ಮನೇಲಿ ಆಲ್ರೆಡಿ ಕೀಬೋರ್ಡ್ ಇತ್ತು ನನ್ನ ಹತ್ರ. ಸುಮ್ನೆ ಕೀಬೋರ್ಡ್ ಹಿಂಗ್ ನೋಡು, ಒಂದು ಕಾರ್ಡ್ ಇಟ್ಕೊಳ್ಳೋದು, ಕಂಪೋಸ್ ಮಾಡೋದು. ಅವಾಗ ನಮ್ ರವೀಂದ್ರ ಮುದ್ದಿ ಸರ್ ಅಂತ ಲಿರಿಕ್ ರೈಟರ್ ಅವರು ಮೀಡಿಯಾದಲ್ಲಿ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ನಾನು ಫೋನ್ ಮಾಡಿದೆ, ಸರ್ ಒಂದು ಟ್ಯೂನ್ ಇದೆ, ಒಂದು ಸಾಂಗು ಕಂಪೋಸ್ ಮಾಡ್ಕೊಡಿ, ಅಂದ್ರೆ ಲಿರಿಕ್ಸ್ ಬರ್ಕೊಡಿ ಅಂತ. ಸರಿ ಆಯ್ತು ಕಳಿಸಿ ಅಂದ್ರು. ಫಸ್ಟ್ ಕಳಿಸಿದ್ದೆ ಅವ್ರಿಗೆ. ಕಳಿಸ್ಬಿಟ್ಟು ಅವ್ರ ಒಂದು ಅರ್ಧ ಗಂಟೆ ಲಿರಿಕ್ ಬರ್ಕೊಟ್ರು. ಹೆಂಗೆ ಅಂತಂದ್ರೆ, ದರ್ಶನ್ ಸರ್ದು ಎಷ್ಟು ಸಿನಿಮಾ ಹೆಸರು ಟೈಟಲ್ ಇದೆಯೋ ಆ ಟೈಟಲ್ ಅಲ್ಲಿ ಬರ್ಕೊಟ್ರು ನನ್ಗೆ, ಎಲ್ಲಾ ಸಿನಿಮಾ ಟೈಟಲ್ಗಳು. ಸಕ್ಕದಾಗಿಲ್ಲ, ಮಜಾ ಇದೆಯಲ್ಲ ಸರ್, ಮಾಡೋಣ ಅನ್ಬಿಟ್ಟು ಅರ್ಧ ಗಂಟೆಲಿ ಮಾಡಿ ಸ್ಟುಡಿಯೋಗೆ ಹೋಗಿ ರೆಕಾರ್ಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂತು. ಆಮೇಲೆ ಸರಿ ಆಯ್ತು ಗಿಫ್ಟ್ ಮಾಡೋಣ ಅನ್ಬಿಟ್ಟು ದರ್ಶನ್ ಸರ್ಗೆ ಗಿಫ್ಟ್ ಮಾಡಿದ್ದು. ಅದು ಹೆಂಗೆ ಅಂತಂದ್ರೆ, ಈಗ ನಾಳೆ ಬೆಳಗ್ಗೆ ರಿಲೀಸ್ ಸಾಂಗ್ 16th ನೈಟ್ 12 ಗಂಟೆಗೆ ನಾವು ಎಡಿಟಿಂಗ್ ಮಾಡಿಸ್ತಾ ಇದ್ವಿ ಒಂದು ಸ್ಟುಡಿಯೋದಲ್ಲಿ. ಅವಾಗ ನನ್ಗೊಂದು ಕಾಲ್ ಬರುತ್ತೆ ರಾತ್ರಿ 12 ಗಂಟೆಯಲ್ಲಿ. ದರ್ಶನ್ ಸರ್ ಮ್ಯಾನೇಜರ್ ನಂಗೆ ಕಾಲ್ ಮಾಡಿ ಬನ್ನಿ ಮನೆಗೆ ಅಂತ ಕರೆದು. ಬರ್ಡೇ ದಿನ ಅದು 2017 ಅಲ್ಲಿ. ಇವಾಗ್ಲೂ ಕೂಡ ಆ ಡೇಟು ಆ ಟೈಮಿಂಗು ನನ್ಗೊಂಥರ ಹೆಂಗೆ ಅಂದ್ರೆ, ಈ ಸಾಂಗ್ ಏನಪ್ಪಾ ಇಷ್ಟ ಚೆನ್ನಾಗಿ ಬಂದಿದೆ,
ಹೆಂಗ್ ನಾವು ಕರ್ನಾಟಕ ಜನತೆಗೆ ರೀಚ್ ಮಾಡಿಸೋದು ಅಂತ ಅನ್ಕೋತಾ ಇದ್ವಿ ನಾವೆಲ್ಲ. ನನಗೆ ಅವಾಗ ಯಾರು ಗೊತ್ತಿಲ್ಲ, ಮೀಡಿಯಾದವ್ರು ಗೊತ್ತಿಲ್ಲ, ಹೆಂಗ್ ಪ್ರಮೋಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಎಷ್ಟೋ ಜನದ ಹತ್ರ ನಾನೇ ಫೋನ್ ಮಾಡಿ ಕೇಳ್ಕೊತಾ ಇದ್ದೆ, ಸರ್ ಒಂದ್ ಪ್ರಮೋಟ್ ಮಾಡಿ, ಒಂದ್ ಸಾಂಗ್ ಮಾಡಿದೀನಿ ಅಂತ. ಯಾರು ಪ್ರಮೋಟ್ ಮಾಡಿಲ್ಲ ಅವಾಗ. ನಿನ್ಗೆ ಹೆಂಗ್ ಪ್ರಮೋಟ್ ಮಾಡ್ಕೊಳ್ಳೋದು, ಏನ್ ಮಾಡಿದ್ಯಾ, ಹಂಗೆ ಹಿಂಗೆ ಅಂತ. ಆವಾಗ ದರ್ಶನ್ ಸರ್ ಮ್ಯಾನೇಜರ್ ಕರೆದು ನಮ್ಗೆ ಮನೇಲಿ ರಿಲೀಸ್ ಮಾಡ್ಕೊಟ್ರು. ಫಸ್ಟ್ ಡೇ ಒಬ್ರು ಅಷ್ಟು ದೊಡ್ಡ ವ್ಯಕ್ತಿ ನಮ್ಮನ್ನ ಕರೆಸಿ ರಿಲೀಸ್ ಮಾಡ್ಕೊಡ್ತಾರೆ ಅಂದಾಗ ನಮ್ಮನ್ನ ಮನೆ ಒಳಗಡೆ ಕರ್ಕೊಂಡು ರೀತಿನೇ ಬೇರೆ ಸರ್. ಅಂದ್ರೆ ಅವ್ರ ಹಾಸ್ಪಿಟಾಲಿಟಿ ಟ್ರೀಟಿಂಗ್ ನಮ್ಗೆ ಹೆಂಗಿತ್ತು ಅಂದ್ರೆ ಲಕ್ಷಾಂತರ ಜನ ಅವತ್ತು ಮನೆ ಮುಂದೆ. ಅವಾಗ ನಮ್ಮನ್ನ ಅಷ್ಟು ಕ್ರೌಡ್ ಇದ್ರು, ನಮ್ಮನ್ನ ಕರ್ಕೊಂಡು ಹೋಗಿ ಕೂರಿಸಿ ನಮ್ಗೆಲ್ಲ ಒಂಥರ ಹಾಸ್ಪಿಟಿ ಅಂದ್ರೆ ಟೀ ಕಾಫಿ ಎಲ್ಲ ಕೊಟ್ಟು ಮಾತಾಡಿಸಿ. ಫಸ್ಟ್ ಆಫ್ ಆಲ್ ನಾವ್ ಯಾರು ಸರ್, ನಾವ್ ಯಾರೋ ಮೂರನೇ ವ್ಯಕ್ತಿ. ಅವ್ರಿಗೆ ನಾವು ರಿಲೇಟಿವ್ಸು ಅಲ್ಲ, ಇಲ್ಲ ಅವ್ರ ಸಂಬಂಧ ಅಲ್ಲ, ಇಲ್ಲ ನಾವು ಅವ್ರಿಗೇನು ಕೆಲ್ಸಗಳು ಮಾಡಿಲ್ಲ. ಇದೊಂದು ಮಾಡಿದ್ದೇನೆ ಹುಡುಗ ಅಂದಾಗ ನಮ್ಮನ್ನ ಬೆಂತಟ್ಟಿ ಸಪೋರ್ಟ್ ಮಾಡೋದಿದೆಯಲ್ಲ, ಅದು ಯಾರಿಗೂ ಬರಲ್ಲ. ಸೊ ಮೇಲಿಂದ ಕೆಳಗಡೆ ಇಳ್ಕೊಂಬಂದ್ರು ದರ್ಶನ್ ಸರ್. ಫಸ್ಟ್ ನನ್ನೇ ಮಾತಾಡ್ಸಿದ್ರು, ತುಂಬಾ ಕ್ರೌಡ್ ಇತ್ತು ಮನೆಯಲ್ಲಿ. ನನ್ನನ್ನು ಮಾತಾಡಿಸ್ಬಿಟ್ಟು, ಚಿನ್ನ ಒಂದ್ 10 ನಿಮಿಷ ಇರೋ ಬರ್ತೀನಿ, ಫ್ಯಾನ್ಸ್ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು ಬಂದು ಮಾತಾಡಿಸಿ ಲ್ಯಾಪ್ಟಾಪ್ ಇಟ್ಕೊಂಡ್ರು. ಅವ್ರೆ ರೆಡಿ ನಾ ಚಿನ್ನ ಅಂದ್ರು. ರೆಡಿ ಬಾಸ್ ಅಂದೆ. ಅವರೇ ಹೆಂಗ್ ಕ್ಲಿಕ್ ಮಾಡಿದ್ರು, ಪೂರ್ತಿ ಹಾಡ್ ನೋಡಿದ್ರು ಸರ್. ಎಷ್ಟೋ ಜನ ಕೆಲವ್ರ ಹತ್ರ ಹೋಗಿದ್ದೀನಿ ಸಾಂಗ್ ನೋಡಿ ಅಂತ. ಸೊ ಅವರೆಲ್ಲ ಒಂದ್ 30 ಸೆಕೆಂಡ್ಸ್ ಕೇಳ್ಬಿಟ್ಟು ನನಗೆ ಚೆನ್ನಾಗಿದೆ ಹೋಗು ಅಂತ ಕಳ್ಸೋರು. ಬಟ್ ದರ್ಶನ್ ಸರ್ ಇಡೀ ಸಾಂಗ್ ನ ನೋಡಿ ನನಗೆ ಸೂಪರ್ ಚಿನ್ನ, ಸಖತ್ತಾಗಿ ಮಾಡಿದೆ ಅಂತ ಹ್ಯಾಂಡ್ ಸೆಕೆಂಡ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಬೆಂತಟ್ಟಿ ಕಳಿಸ್ಕೊಟ್ರು ಅವತ್ತು. ಅವತ್ತಿಂದ ಇವತ್ತರೆಗೂ ಹಿಂದೆ ಹೆಜ್ಜೆ ಇಟ್ಟಿಲ್ಲ ನಾನು. ಏನಕ್ಕೆ ಅಂದ್ರೆ ಒಂದು ದೊಡ್ಡ ವ್ಯಕ್ತಿ ಒಂದು ಬೆಂತಟ್ಟಿ ಕಳಿಸ್ಕೊಡ್ತಾರೆ ಅಂದಾಗ ಅವರ ವ್ಯಾಲ್ಯೂ, ಅವ್ರ ಬೆಂತಟ್ಟಿರೋ ರೀತಿಗೆ ನಾನು ಕೆಲಸ ಮಾಡ್ಲೇಬೇಕು. ಒಂದ್ ಪ್ರಾಜೆಕ್ಟ್ ಮಾಡೋ ಬದಲು 10 ಪ್ರಾಜೆಕ್ಟ್ ಮಾಡಿದೆ. ಈಗ 10 ವರ್ಷನೂ ಮಾಡ್ಕೊಂಡೇ ಬರ್ತಾ ಇದೀನಿ ಇದೇ ರೀಸನ್ಗೆ ಸರ್. ಅವ್ರ ಬೆಂತಟ್ಟಿದ ರೀತಿ, ಹೊಸಬ್ರಿಗೆ ಪುಷ್ ಮಾಡುವಂತ ರೀತಿ ನಮ್ಗೆ ಇಷ್ಟ ಆಯ್ತು. ನಾನು ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ಸ್ವಂತದವನು ಅಲ್ಲ, ನಾನೊಬ್ಬ ಫ್ಯಾನ್, ನಾರ್ಮಲ್ ಫ್ಯಾನ್ಗೆ ಇಷ್ಟು ಸಪೋರ್ಟಿವ್ ಆಗಿದ್ದು ನಿಂತು ಸಪೋರ್ಟ್ ಮಾಡ್ತಾರೆ ಅಂದಾಗ ಇನ್ನು ಬೇರೆಯವ್ರಿಗೆ ಎಷ್ಟು ಸಪೋರ್ಟ್ ಮಾಡಲ್ಲ ಅಂದ್ರೆ ಜೊತೆಲಿದ್ದವ್ರಿಗೆ. ನಾವು ಕಣ್ಣಾರೆ ನೋಡಿದ್ದೀವಿ. ಸೊ ಆದ್ರಿಂದ ಅಲ್ಲಿಂದ ಇಲ್ಲಿವರೆಗೂ ನಾನು ಸಾಂಗ್ ಮಾಡ್ಕೊಂಡೇ ಬರ್ತಾ ಇದೀನಿ. ಮುಂದಕ್ಕೂ ಸಾಂಗ್ ಇರುತ್ತೆ. ಮುಂದಕ್ಕೆ ನಾನು ಬೇರೆ ತರನೇ ಅನ್ಕೊಂಡಿದ್ದೀನಿ. 10 ವರ್ಷ ಆಯ್ತು, ತುಂಬಾ ಜನ ಹೇಳಿದ್ರು 10 ವರ್ಷ ಓಕೆ ನೀನ್ ಮಾಡಿದ್ಯಾ, ಬೇರೆ ಏನಾನ ಮಾಡುವವ್ರಿಗೆ ಅಂತ ಹೇಳ್ತಾರೆ. ಸಿನಿಮಾ ಮಾಡು, ಇಲ್ಲ ಅವ್ರ ಸಿನಿಮಾಗೆ ಮ್ಯೂಸಿಕ್ ಟ್ರೈ ಮಾಡು, ನೀನು ಅವ್ರ ಸಿನಿಮಾಗೆ ಹಾಡಕ್ ಸ್ಟಾರ್ಟ್ ಮಾಡು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಭಗವಂತ ಗೊತ್ತಿಲ್ಲ, ಮೋಸ್ಟ್ಲಿ ಅವಕಾಶ ಕೊಡ್ಬೋದೇನೋ. ಖಂಡಿತವಾಗ್ಲೂ ನೆಕ್ಸ್ಟ್ ಬೇರೆ ಏನೋ ಪ್ಲಾನ್ಗಳು ಇಟ್ಕೊಂಡಿದೀನಿ ಮಾಡಕ್ಕೆ. ಸೊ ಭಗವಂತ ನೆಕ್ಸ್ಟ್ ಕರ್ಕೊಂಡು ಹೋಗ್ತಾರೆ. ನೀವು ಪ್ರಾಪರ್ ಆಗಿ ಸಿಂಗರ್ ಆಗ್ಬೇಕಂತ ಬಂದವ್ರ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕಂತ ಬಂದವ್ರ, ಏನ್ ಆಗ್ಬೇಕಂತ ಬಂದವ್ರ? ಸರ್ ನನಗ್ ಮುಂಚೆ ಇದ್ದಿದ್ದೇನು ಅಂದ್ರೆ ಒಂದು ಜನ ಚಪ್ಪಾಳೆ ಹೊಡಿಬೇಕು, ಇಲ್ಲ ವಿಜುವಲ್ ಹೊಡಿಬೇಕು, ಆಕ್ಟರ್ ಅಂತೂ ಗುರ್ತಿಡಿಬೇಕು ನನ್ನನ್ನ. ಅಂದ್ರೆ ನಾನು ಮುಂಚೆ ಡೈಲಾಗ್ಸ್ ಹೇಳ್ತಾ ಇದ್ದೆ ಆರ್ಕೆಸ್ಟ್ರಾಗಳಲ್ಲೆಲ್ಲ. ನಾನೊಬ್ಬ ಸೌಂಡ್ ಸ್ಪೀಕರ್ ಎತ್ತಿದ್ದೆ ಮುಂಚೆ, ಅದೇ ಒಂದು 10-12 ವರ್ಷದ ಹಿಂದೆ. ಅದಾದ್ಮೇಲೆ ತಬ್ಲಾ ನುಡ್ಸಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಏನೋ ಹಾಡನ್ನು ಹುಚ್ಚು ಉಟ್ಕೊಂತು. ಅಂದ್ರೆ ಸಿನಿಮಾ ಬರೋಕ್ಕಿಂತ ಮುಂಚೆ ಸ್ಕೂಲ್ಗಳಲ್ಲೇ ಆಕ್ಟಿವಿಟೀಸ್ ಪೀರಿಯಡ್ ಅಲ್ಲಿ ಹಾಡು ಹೇಳ್ತಿದ್ದೆ ಸುಮ್ನೆ ನಾರ್ಮಲ್ ಆಗಿ. ಸಂಗೀತ ಗಂಧ ಎಲ್ಲ ಗೊತ್ತಿಲ್ಲ ನಮ್ಗೆ, ನಾವೆಲ್ಲ ಮಾಮೂಲಿ ಲೋಕಲ್ ಅಲ್ಲಿ ಹುಟ್ಟಿರೋರು, ನಮ್ಗೆ ಎಲ್ಲಿ ಸಂಗೀತ ಗೊತ್ತಿರುತ್ತೆ ಹೇಳಿ. ಆಕ್ಟಿವಿಟೀಸ್ ಪೀರಿಯಡ್ ಅಲ್ಲಿ ಹಾಡುವಾಗ ನಮ್ ಟೀಚರ್ ಎಲ್ಲ ಹೇಳೋರು, ಏನು ತುಂಬಾ ಚೆನ್ನಾಗ್ ಆಡ್ತೀಯ, ಸಂಗೀತ ಕಲಿ ಅನ್ನೋರು. ನಮ್ಗೆ ಎಲ್ಲಿ ಮೇಡಮ್ ಬರುತ್ತೆ ಸಂಗೀತ, ಎಲ್ಲಿ ಬರುತ್ತೆ, ನಾವೆಲ್ಲ ಲೋಕಲ್ ಅಲ್ಲಿ ಹುಟ್ಟಿರೋರ್ಗೆ ಹೆಂಗ್ ಸಂಗೀತ ಜ್ಞಾನ ಬರುತ್ತೆ, ಆ ಸರಸ್ವತಿ ತಾಯಿ ನಮ್ಗೆಲ್ಲ ಹೆಂಗ್ ಒಲಿಯುತ್ತೆ ಅಂತ ಕೇಳ್ತಾ ಇದ್ದೆ. ಇಲ್ಲ ನಿನ್ ಚೆನ್ನಾಗಿದೆ ವಾಯ್ಸು, ಕಲಿ ಅಂತ. ಅದಾದ್ಮೇಲೆ ಸೀರಿಯಸ್ ಆಗಿ ಕಲಿತಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವಾಗ. ಅದಾದ್ಮೇಲೆ ನನಗೆ ಆರ್ಕೆಸ್ಟ್ರಾದಲ್ಲಿ ಅವಕಾಶ ಸಿಕ್ಕಿದ್ದು, ಅದು 2 ವರ್ಷ ಆದ್ಮೇಲೆ. ಯಾವಾಗಂದ್ರೆ ನಮ್ಮ ಆರ್ಕೆಸ್ಟ್ರಾ ಓನರ್ ಇರೋರು ಫಸ್ಟ್ ಸೌಂಡ್ ಸ್ಪೀಕರ್ ಎತ್ತು, ಈ ಪಾನ್ ಪರಾಗ್ ತಗೊಂಬಾ, ಮಿಕ್ಸ್ ತಗೋಬಾ ಅಂದ್ರೆ ಆ ಚಿಕ್ಕ ವಯಸ್ಸು ನಮ್ಗೆ ಅಂದ್ರೆ ಒಂದು ಹುಚ್ಚು ಹಠ ಇತ್ತು ಅವಾಗ, ಬೆಳಿಬೇಕು ಅನ್ನೋ ಹಠ. ಎಲ್ಲ ಕೆಲಸ ಮಾಡ್ತಿದ್ದೆ ನಾನು, ಇಂಥ ಕೆಲಸ ಮಾಡಲ್ಲ ಅಂತಲ್ಲ, ಎಲ್ಲಾ ಮಾಡ್ತಿದ್ದೆ. 2 ವರ್ಷ ಆದ್ಮೇಲೆ ಒಂದು ಆಡಿಯನ್ಸ್ ಒಂದು ರಿಕ್ವೆಸ್ಟ್ ಬಂತು, ಇಂಥದ್ದೊಂದು ಸಾಂಗ್ ಬೇಕು ಅಂತ. ನಾನೇನ್ ಮಾಡ್ತಿದ್ದೆ, 2 ವರ್ಷ ನಾನು ಏನ್ ತಬ್ಲಾ ನುಡಿಸ್ತಿದ್ನೋ ಅವಾಗೆಲ್ಲ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು. ಏನ್ ಆರ್ಕೆಸ್ಟ್ರಾ ಹಾಡಾಡ್ತಾರಲ್ವ ಅದನ್ನ ನಾನು ಮನೇಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಕರೆದ್ಬಿಟ್ಟು ಒಂದು ಚಾನ್ಸ್ ಕೊಟ್ರು ಅವಾಗ. ಅವತ್ತಿಂದ ಶುರು ಆಯ್ತು ಸರ್ ನನ್ನ ಲೈಫ್. ಅಲ್ಲಿಂದ ಒಂದಷ್ಟು ಮೀಡಿಯಾಗಳಲ್ಲಿ ಕೆಲಸ ಮಾಡಿದೆ, ಒಂದಷ್ಟು ರಿಯಾಲಿಟಿ ಶೋ ಹಾಡಿದೆ. ಫಸ್ಟ್ ಶೋ ನಂದು ಬಂದು ನಮ್ಮ SP ಬಾಲಸುಬ್ರಹ್ಮಣ್ಯಂ ಸರ್ದು ಎದೆ ತುಂಬಿ ಹಾಡುವೆನು. ಯಾವಾಗ ಸರ್ ಇದು ನಾನು 9ನೇ ಕ್ಲಾಸ್ ಇದ್ದಾಗ, 9th ಸ್ಟ್ಯಾಂಡರ್ಡ್. ಅಂದ್ರೆ ಯಾವ ಇಯರ್? 2012 ಅವಾಗ 2012-11ರಲ್ಲಿ ಡಿಸೆಂಬರ್ 31ನೇ ತಾರೀಕು. ಈಗಲೂ ಡೇಟ್ ನೆನಪಿದೆ ನನಗೆ. ನನಗೊಂದು ಅವಕಾಶ ಸಿಕ್ತು, ಅಲ್ಲಿ ಹಾಡಿದೆ. SPB ಸರ್ ನನಗೆ ಹೊಗಳು ಬೆಂತಟ್ಟಿ ಅವರು ಕಳಿಸ್ಕೊಟ್ರು. ಅದಾದ್ಮೇಲೆ ಸರಿಗಮಪಲ್ಲಿ ಆಡಿದೆ, ಟಾಪ್ 30 ಇದ್ದೆ. ಬಟ್ ಎಲಿಮಿನೇಟ್ ಆಗೋದೆ ಅಲ್ಲಿ. ಟಾಪ್ 30ಲೇ ನನ್ನನ್ನು ಔಟ್ ಮಾಡಿ ಕಳ್ಸಿದ್ರು. ಏನಂದ್ರೆ ಗೊತ್ತಿಲ್ಲ ಅವ್ರಿಗೆ ಯಾವ ಉದ್ದೇಶ ಇಟ್ಕೊಂಡು ನಮ್ಮನ್ನ ಆಚೆ ಕಳ್ಸಿದ್ರು ಅನ್ನೋದು ಗೊತ್ತಿಲ್ಲ. ತಲೆ ಕೆಡಿಸ್ಕೊಳ್ಳಲ್ಲ. ರಿಯಾಲಿಟಿ ಶೋ ಅನ್ನೋದಕ್ಕಿಂತ ನಮ್ಗೆ ಒಬ್ರು ದೊಡ್ಡ ವ್ಯಕ್ತಿ, ಅದೇ ಒಬ್ಬ ಡಿ ಬಾಸ್ ಅನ್ನೋ ವ್ಯಕ್ತಿ ನಮ್ಗೆ ಬೆಂತಟ್ಟಿ ಕಳಿಸ್ತಾರೆ ಅಂದಾಗ ನಮ್ಗೆ ಯಾವುದು ಬೇರೆ ಅವಕಾಶಗಳು ಆಗ್ಲಿ, ರಿಯಾಲಿಟಿ ಶೋಗಳಾಗ್ಲಿ
ಅವರೆಲ್ಲ ನಮ್ಗೆ ಏನ್ ಗೊತ್ತಾ ಸರ್, ನಮ್ಮನ್ನ ಯೂಸ್ ಮಾಡ್ಬಿಟ್ಟು ಹಿಂಗೆ ತಳ್ಳಿರೋರೇ ಜಾಸ್ತಿ ನಮ್ಮನ್ನೆಲ್ಲ. So, ಏನ್ ಗೊತ್ತಾ, ಅವ್ರಿಗೆ ನೇಮು ಫೇಮ್ ಇದ್ದವ್ರು ಬೇಕು, ಕಷ್ಟಪಟ್ಟು ಕೆಲಸ ಮಾಡೋರು ಅವ್ರಿಗೆ ಬೇಡ. ಅವ್ರಿಗೆ ನೇಮು ಫೇಮ್ ಇತ್ತೆ ಕರ್ಕೊಂಡು ಅವಕಾಶ ಕೊಡ್ತಾರೆ, ಈ ಟ್ರೋಲ್ ಆದವ್ರನ್ನ ಅವಕಾಶ ಕೊಡ್ತಾರೆ. ಸೊ ಅದು ಬಿಟ್ಟು ನಮಗೆ ದರ್ಶನ್ ಸರೇ ಬೆಂತಟ್ಟು ಕಳ್ಸವ್ರೆ ಅಂದಾಗ ನಮ್ಗೆ ಇನ್ನೇನ್ ಬೇಕು ಸರ್? ರಿಯಾಲಿಟಿ ಶೋಗಳನ್ನೋದು ನಮ್ಗೆ ಅದು ಒಂಥರ, ಈ 3 ತಿಂಗಳಲ್ಲಿ ಇರ್ತೀವಿ ರಿಯಾಲಿಟಿ ಶೋಲಿ, 3 ತಿಂಗಳಾದ್ಮೇಲೆ ನಮ್ಮನ್ನ ನೋಡೋರೇ ಇರಲ್ಲ. 3 ತಿಂಗಳು ನಮ್ಮನ್ನ ಜನ ಗುರ್ತಿಡಿಬಹುದು ರಿಯಾಲಿಟಿ ಶೋ ಅಲ್ಲಿ, ಇವನು ರಿಯಾಲಿಟಿ ಶೋ ಬಂದ ಅಂತ. ಅದಾದ್ಮೇಲೆ ಯಾರು ಜನ ಗುರ್ತಿಡಿಯಲ್ಲ. 1 ವರ್ಷ ಆದ್ಮೇಲೆ ಬೇಕಾದ್ರೆ ನೋಡಿ, ಯಾರನ್ನೇ ನೋಡಿ ನೀವು, ಅವ್ರಿಗೆ ಸಂಪಾದನೆನೂ ಕಮ್ಮಿ ಆಗ್ಬಿಟ್ಟಿರುತ್ತೆ, ಊಟಕ್ಕೆ ತತ್ರ ಇರ್ತದೆ ಅವ್ರಿಗೆಲ್ಲ. ನಾನು ನೋಡ್ಕೊಂಡ್ ಬಂದಿದ್ದೀನಿ. ಆದ್ರಿಂದ ಕೆಲಸ ಮಾತಾಡ್ಬೇಕು ಸರ್, ಕೆಲಸ ಮಾಡ್ಬೇಕು, ಕೆಲಸ ಮಾತಾಡ್ಬೇಕು ಲೈಫ್ ಲಾಂಗು, ಅಷ್ಟೇ ನಾನು ಹೇಳೋದು. ಸಾಂಗ್ ಬಿಟ್ಟಿದ್ರಲ್ಲ, ಒಂದ್ 2 ಲೈನ್ ಹಾಡೋದಾದ್ರೆ? ಖಂಡಿತವಾಗ್ಲು ಸರ್, ಅದು ಬಾಸ್ ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್ ಅಂತ. ಹಾ. ಶಾಸ್ತ್ರ ಕೇಳ್ತವ್ರೆ ಹೇಳೇ ಮಣಿ, ಹೇಳೇ ಮಣಿ, ಇಲ್ಲಿ ಬಾಸು ಯಾರೇಳೆ ನಿಂಗಾಮಣಿ, ನಿಂಗಾಮಣಿ. ಶಾಸ್ತ್ರ ಕೇಳ್ತವ್ರೆ ಹೇಳೆ ಮಣಿ, ಇಲ್ಲಿ ಬಾಸು ಯಾರೇಳೆ ನಿಂಗಾಮಣಿ. ಮೈ ಮೇಲ್ ಬೀಳ್ಬೇಡ ಹೇಳ್ತೀನ್ ಕಂಡ್ಲ, ಕುರ್ಚಿ ಒದ್ರು ನಿಂತ್ರು ಕಂಡ್ಲ. ಅರೆ ಯಾರೇ, ಅರೆ ಯಾರೇ, ಹೆಸರೇನೇ? ತಡ್ಕ 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 ತಡ್ಕ, ನಾ ಹೇಳ ಗಂಟ ಒಸ್ಸಿನಿ ತಡ್ಕ. ಬರ್ಕ 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 ಬರ್ಕ, ತಿಟ್ಟ ಹೇಳ ಕತ್ತಿನ ಪೇಪರ್ನಾಗ ಬರ್ಕ. ಇರೋದೊಬ್ರೆ ಬಾಸು ಕಂಡ್ಲಾ, ಬಾಸು ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್. ಬಾಸು ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್. ಇದು ಈ ವರ್ಷದ ಸಾಂಗು. ಆಮೇಲೆ ಇದಾದ್ಮೇಲೆ 2 ಲೈನ್ ವೈರಲ್ ಆಯ್ತು. ಈಗೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನೋಡ್ತಿದ್ದೀರಾ, ಒಂದ್ 2 ಲೈನ್ ವೈರಲ್ ಆಯ್ತು. ಅದು ತುಂಬಾ ಜನ ತುಂಬಾ ಏನೋ ಒಂಥರ ಬೇರೆ ಬೇರೆ ತರ ಎಲ್ಲ ಟ್ರೋಲ್ ಮಾಡ್ತಿದ್ರು ಅದನ್ನ. ಏನಕ್ಕೆ ಅಂತಾನು ಗೊತ್ತಿಲ್ಲ ನಮ್ಗೆ. ನಾವ್ ಯಾರಿಗೂ ಟಾಂಗ್ ಕೊಡ್ಬೇಕು ಅಂತ ಮಾಡಿಲ್ಲ, ಇಲ್ಲ ಯಾರಿಗೂ ಉದ್ದೇಶ ಇಟ್ಕೊಂಡು ನಾವು ಮಾಡಿಲ್ಲ. ಇದೊಂದು ಸಾಂಗು ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ ಅಂತಾನೆ ಜನಗಳಿಗೆ ನಾವು ಬಿಟ್ಟಿದ್ದೀನ. ಬಟ್ ಇದನ್ನ ನಾವು ಬೇರೆ ತರನೇ ಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡೋದು. ಅಂದ್ರೆ ಅವ್ರವ್ರನ್ನ ಇಷ್ಟಪಡೋರು ಅವ್ರಿಗೆ ಬಾಸ್ ಆಗಿರ್ತಾರೆ. ನನ್ನ ಹೆಸರು ಈಗ ನನ್ಗೊಬ್ರು ಹೀರೋ ಇಷ್ಟ ಅಂದಾಗ ನನ್ಗೆ ಅವರೇ ಬಾಸ್, ನಿಮ್ಗೂ ಯಾರು ಹೀರೋ ಇಷ್ಟ ಅಂದಾಗ ಅವರೇ ನಿಮಗ್ ಬಾಸ್ ಆಗಿರ್ತಾರೆ. ಬಟ್ ಈಗ ನೀವು ಇಲ್ಲಿ ಬಾಸ್ ಅನ್ನೋ ಪದ ಬಳಸ್ಕೊಂಡಿದ್ರಲ್ಲ, ಅದರಿಂದ ಏನಾದ್ರು ಇದಾಯ್ತು? ಇಲ್ಲ ಸರ್, ಅದೇನಾಗತ್ತೆ, ನಾವು ಪ್ರೀತಿಯಿಂದ ಕೊಟ್ಟಿರೋ ನಾವು ಬಿರುದು. ಬಾಸ್ ಅನ್ನೋದು ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಆಫೀಸಲ್ಲಿ ಆಫೀಸ್ ಬಾಸ್ನ ಬಾಸ್ ಅಂತಾನೆ ಕರಿತೀರಾ ನೀವು. ಆಫೀಸಲ್ಲೂ ಕೂಡ ನೀವೆಲ್ಲೇ ಹೋಗಿ ಒಬ್ಬರು ಸಂಬಳ ಕೊಡ್ತಾರೆ ಬಾಸ್ ಅಂತ ಹೇಳ್ತೀರಾ, ಕರೆಕ್ಟ್. ಬಟ್ ಆದ್ರೂ ಕೂಡ ಒಂದು ವ್ಯಕ್ತಿ ಅಂದ್ರೆ ನೀವು ಒಂದು ವ್ಯಕ್ತಿನ ನೋಡ್ಬಿಟ್ಟು ಬಾಸ್ ಅಂತ ಯಾಕೆ ಕರಿತೀರಾ ನೀವು? ಫಸ್ಟ್ ಆಫ್ ಆಲ್ ಅವ್ರೊಂದು ಗುಣ ನೋಡ್ ಕರಿಬಹುದು, ಇಲ್ಲಾಂದ್ರೆ ನಮ್ ಬಾಸ್ ಅಪ್ಪ ಇವರು, ನಮ್ಗೆ ಅನ್ನ ಹಾಕಿದ ದಣಿ ಇವರು, ಅದಕ್ಕೆ ಬಾಸ್ ಅಂತ ಕರಿತೀರಾ. ನಾವು ಈ ದರ್ಶನ್ ಸರ್ ಅವರು ಈ ಪ್ರಾಣಿ ಪಕ್ಷಿ ಎಲ್ಲ ಪ್ರೀತಿ ಮಾಡ್ತಾರೆ, ಒಂದು ಅನ್ನದಾನ ಮಾಡ್ತಾರೆ. ಆಮೇಲೆ ಅವರು ಮಾಡಿರೋ ಕೆಲ್ಸಗಳು ಸರ್, ನೀವು ಸಿನಿಮಾ ಸ್ಕ್ರೀನ್ ಮೇಲೆ ನೋಡಿದ್ರು ಕೂಡ ನೀವು ಅವ್ರನ್ನ ಎಣ್ಣೆ ಗಾಣದ ಬಗ್ಗೆ ಹೇಳ್ಕೊಟ್ರು. ಎಷ್ಟೋ ಜನ ಇವತ್ತು ಅವ್ರವ್ರೇ ಒಂದು ಕಂಪ್ನಿ ಇಟ್ಕೊಂಡು ಎಣ್ಣೆ ಸೇಲ್ ಮಾಡ್ತಿದ್ದಾರೆ, ಮಾರ್ಕೆಟಿಂಗು. ಮುಂಚೆ ಎಲ್ಲ ಅದಿರ್ಲಿಲ್ಲ. ಸೊ ಆ ಸಿನಿಮಾ ಬಂದ್ಮೇಲೆ ಮಾಡಿದ್ರು. ಸೊ ಅದಾದ್ಮೇಲೆ ಕ್ರಾಂತಿ ಸೃಷ್ಟಿ ಆಯ್ತು. ಅಂದ್ರೆ ಕ್ರಾಂತಿ ಸಿನಿಮಾ ಬಂತು, ಅಕ್ಷರ ಕ್ರಾಂತಿ ಅಂತ, ಮಕ್ಕಳಿಗೋಸ್ಕರ ತೋರಿಸಿದ್ರು. ಅಂದ್ರೆ ಗೌರ್ಮೆಂಟ್ ಸ್ಕೂಲ್ನ ಉಳಿಸಿ ಬೆಳೆಸಿ ಅಂತ. ಅದಕ್ಕೆ ನಾವು ಅವ್ರಿಗೆ ಬಾಸ್ ಅಂತ ಬಿರುದು ಕೊಟ್ಟಿರೋದು. ಅಂದ್ರೆ ನಾವು ಅನ್ನೋದಕ್ಕಿಂತ ಅಭಿಮಾನಿಗಳು ಸರ್, ಪ್ರೀತಿಯಿಂದ ಕರೀತಾರೆ ಅವ್ರನ್ನ ಬಾಸ್ ಅಂತ. ಇಲ್ಲಿ ಏನಾಗ್ಬಿಡುತ್ತೆ, ಫಸ್ಟ್ ಆಫ್ ಆಲ್ ಈ ಬಾಸ್ 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 ಅನ್ನೋದೇನಿದೆ ಇಲ್ಲಿ, ಅವ್ರನ್ನ ಕರೆಯೋದಕ್ಕೆ ಇವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ನನಗೆ. ಆಸ್ ಅನ್ ಅಭಿಮಾನಿಗಳಾಗಿ ನೀವು ಯಾರನ್ನಾರು ಕರೀರಿ ಬಾಸ್ ಅಂತ, ಬಟ್ ಫಸ್ಟ್ ಕೊಟ್ಟಿದ್ದು ಯಾರಿಗೆ ಬಿರುದು? ಸೊ ಅವ್ರು ನಾವು ಪ್ರೀತಿಯಿಂದ ಕರೆಯೋದು. ನೀವು ಏನಕ್ಕೆ ಬಾಸ್ ಅಂತ ಕರಿತೀರಾ? ನಿಮ್ಮ ಅಪ್ಪ ಅಮ್ಮನ ಬಾಸ್ ಅಂತ ಕರೀರಿ ಅಂತಾರಲ್ವಾ. ನಾವು ಅಪ್ಪ ಅಮ್ಮನ ಯಾವತ್ತಿದ್ರು ಹುಟ್ಟಿದಾಗಿಂದ ಇವತ್ತರೆಗೂ ಅವ್ರನ್ನ ಪ್ರೀತಿಯಿಂದ ತಂದೆ ತಾಯಿ ಅಂತಾನೆ ಕರೆಯೋದು. ಅವರು ನಮ್ಗೆ ಬಾಸ್ ಸಮಾನ. ಅಂದ್ರೆ ಬಾಸ್ ಅನ್ನೋದು ಅದು ಬೇರೆನೆ ವ್ಯಾಲ್ಯೂ ಸರ್. ಬಾಸ್ ಅನ್ನೋದು ತಂದೆ ತಾಯಿನ ನಾನು ಅಪ್ಪ ಅಮ್ಮನ ಅಂತಾನೆ ಕರಿಬೇಕು, ನಾನು ಬಾಸ್ ಅಂತ ಕರೆಯೋಕ್ಕಾಗಲ್ಲ ಅಲ್ಲಿ. ಸೊ ಆದ್ರಿಂದ ನಾವು ಬಾಸ್ ಅನ್ನೋ ಒಂದು ವ್ಯಕ್ತಿಗೆ ಮಾತ್ರನೇ ಸಾಧ್ಯ ಅದು. ಅವ್ರಲ್ಲಿರೋ ಎಲ್ಲಾ ಗುಣಗಳಿಂದಾನೇ ಒಬ್ಬರಿಗೆ ಬಾಸ್ ಅನ್ನೋ ಟೈಟಲ್ ಅಂದ್ರೆ ಬಿರುದು ಕೊಡ್ತೀವಿ ನಾವೆಲ್ಲ. ಸುಮ್ನೆ ಕೊಡಲ್ಲ. ಸುಮ್ನೆ ಬಾಸ್ ಅನ್ನೋ ಹೆಸರು ನಾವು ಅದು ಬರೋದು ಇಲ್ಲ. ಅವ್ರು ಮಾಡಿರುವಂತ ಕೆಲ್ಸಗಳು, ಅವರು ಪ್ರೀತಿ ಕೊಡುವಂತ ರೀತಿ, ಎಲ್ರಿಗೂ ಹೊಸಬ್ರಿಗೆ ಪುಷ್ ಮಾಡುವಂತ ರೀತಿ, ಎಲ್ಲದರಲ್ಲೂ ನಾವು ನೋಡ್ಕೊಂಡು ಅವ್ರನ್ನ ಬಾಸ್ ಅಂತ ನಾವು ಕರೆಯೋದು. ಸೊ ಆದ್ರಿಂದ ನೀವು ಬಾಸ್ ಅಂತ ಏನ್ ಕೇಳಿದ್ರಿ, ಈಗ ಕೆಲವ್ರು ಅನ್ಕೋಬಹುದು ಏನಕ್ಕೆ ಬಾಸ್ ಅಂತ ಕರೀತಾರೆ ಅಂತ. ಬಟ್ ಆದ್ರೆ ಇಲ್ಲಿ ಎಷ್ಟೋ ಜನ ಇದ್ದಾರೆ ಸರ್. ನೀವು ಇಂಡಸ್ಟ್ರಿಲೇ ತಗೊಳ್ಳಿ ಎಕ್ಸಾಂಪಲ್. ಇಂಡಸ್ಟ್ರಿ ಇವಾಗ ನಾಳೆ ನನ್ನನ್ನ ಎಷ್ಟೋ ಜನ, ನಮ್ಮ ಹುಡುಗನೇ ನನ್ನ ಬಾಸ್ ಅಂತ ಕರೀತಾನೆ, ಪ್ರೀತಿಯಿಂದ ಕರೀತಾನೆ. ಕರಿಬೇಡಗು ಅದೆಲ್ಲ ಅಂತ ನಾನೇ ಬೈತೀನಿ, ನನ್ನ ಹೆಸರು ಕರಿಯಪ್ಪ ಅಂತೀನಿ. ಸೊ ಆ ತರ ಎಷ್ಟೋ ಜನ ಅವ್ರವ್ರ ಪ್ರೀತಿಯಿಂದ ಕರೆಯೋದು ಬಾಸ್ ಅಂತ.
ನೀವು ಎಷ್ಟೋ ಜನಕ್ಕೆ ಏನ್ ಬಾಸ್ ಚೆನ್ನಾಗಿದ್ದೀರಾ ಬಾಸ್ ಕರೆದೇ ಕರಿತೀರಲ್ವಾ, ಹೌದು. ಅದ್ರಲ್ಲಿ ತಪ್ಪಿಲ್ಲ ಸರ್. ಇಲ್ಲಿ ಯಾರೋ ಕೆಲವ್ರು ಮಾಡೋದಕ್ಕೆ ಏನೋ ಏನಂತಾರೆ ಕಾಣಿಸ್ಕೋಬೇಕಷ್ಟೇ. ಅದೇ ನಾನು ಎಲ್ಲಾ ಕಡೆ ಕಾಣಿಸ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತಾರೇನೋ ಗೊತ್ತಿಲ್ಲ ನನಗೆ. ಒಳ್ಳೇದೇ ಅದು, ಅವ್ರವ್ರು ಮಾತಾಡೋದು ಅವ್ರವ್ರಿಗೆ ಒಳ್ಳೇದು. ಭಗವಂತ ನೋಡ್ತಾನೆ ಅನ್ನೋದು ನನಗೆ. ಸುಪ್ರೀತ್ ಅವ್ರು ಏನು ಓದಿರೋದು ಅಂತ? ಬೆಂಗಳೂರೇನಾ ನಿಮ್ದೇನು? ಸರ್ ಹುಟ್ಟಿ ಬೆಳೆದಿದ್ದ ಬೆಂಗಳೂರೇ, ಪುಟ್ಟನಹಳ್ಳಿ ಅನ್ನೋ ಒಂದು ಊರು, ಈಗ ಸಿಟಿ ಆಗ್ಬಿಟ್ಟಿದೆ. ಓದಿರೋದೇನು ಅಂತ? ಸರ್ ನಾನು ಓದಿರೋದು ತುಂಬಾ ಕಮ್ಮಿನೇ. 10ನೇ ಕ್ಲಾಸ್ ನಾನು ಓದಿರೋದು. 10ನೇ ಕ್ಲಾಸ್ ಓದಿದ್ರು ಕೂಡ ನಾಲೆಜ್ ಚೆನ್ನಾಗಿದೆ ನಮ್ಗೆ. ಯಾಕೆ ಓದಿಲ್ಲ ಮುಂದೆ? ಸರ್ ಓದಕ್ ಆಗ್ಲಿಲ್ಲ, ಅಂದ್ರೆ ಸಂಗೀತ ಹುಚ್ಚಿಡ್ಕೊಂತು ಸರ್. ಅವಾಗ ನಾನು ಕಾಲೇಜ್ಗೆ ಹೋದೆ, ಫಸ್ಟ್ PU. ನನ್ಗೆ ಯಾಕೋ ಅಲ್ಲಿ ಓದೋ ಅಷ್ಟು ಇದಿಲ್ಲ ನನ್ಗೆ. ನನ್ ಸ್ಕೂಲಲ್ಲೇ ಫಸ್ಟ್ ಆಫ್ ಆಲ್ ಇಂಗ್ಲಿಷ್ ಎಲ್ಲ ಅಷ್ಟು ಬರ್ತಿರ್ಲಿಲ್ಲ. ಬಟ್ ಈಗ ಚೆನ್ನಾಗಿ ಓದ್ತೀನಿ, ಅಂದ್ರೆ ಓದಕ್ಕೆ ಎಲ್ಲ ಬರುತ್ತೆ ಇವಾಗ. ಯಾಕಂದ್ರೆ ನಾಲೆಜ್ ಇಂಪಾರ್ಟೆಂಟ್. ಮನುಷ್ಯನ್ಗೆ ಓದ್ ಬಿಟ್ರೆ ನಾಲೆಜ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮನುಷ್ಯನ ಹತ್ರ ನೀನ್ ಹೆಂಗ್ ಮಾತಾಡ್ಬೇಕು. ಒಬ್ಬ ಎಕ್ಸಾಂಪಲ್ ಸರ್, ಒಬ್ಬ ಡಾಕ್ಟರ್ ಇಂಜಿನಿಯರ್ ಓದಿರೋನು ಇವತ್ತು 15,000 ಸಂಪಾದನೆ ಮಾಡೋ ಅಂದ್ರೆ ಕೆಲಸ ಮಾಡ್ತಿದ್ದಾನೆ. ಎಕ್ಸಾಂಪಲ್, ನಾನು ತುಂಬಾ ಜನ ನನ್ನ ಫ್ರೆಂಡ್ಸ್ ನೋಡಿದೀನಿ. ನನ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ ಅವರೆಲ್ಲ ಇವಾಗ 15,000 ಕೆಲಸ ಮಾಡ್ತಾವ್ರೆ. ಸೊ ನಾಲೆಜ್ ಗೊತ್ತಿರೋರ್ಗೆ ಸರ್ ಒಂತ ಸ್ವಂತ ಬಿಸ್ನೆಸ್ ಹಾಕೊಂಡು ಅವನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾವನೆ. ನಾಲೆಜ್ ಗೊತ್ತಿರ್ಬೇಕು ಯಾವತ್ತೂ ಅಷ್ಟೇ. ಓದ್ ಇಂಪಾರ್ಟೆಂಟ್, ಇಲ್ಲ ಅಂತ ನಾನು ಹೇಳಲ್ಲ. ಓದ್ ಇಂಪಾರ್ಟೆಂಟ್ ಜೊತೆಗೆ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾರ ಜೊತೆ ಇರ್ತೀವಿ, ಯಾರ ಜೊತೆ ಬೆಳಿತೀವಿ, ಎಷ್ಟು ನಾಲೆಜ್ ಕಲಿತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ನೀವ್ ಹೇಳ್ದಂಗೆ ಏನಕ್ಕೆ ನೀವು ಕಮ್ಮಿ ಓದಿದ್ರಿ ಅಂತ ಕೇಳಿದ್ರಿ ನೀವು. ನಾನು ಕಮ್ಮಿ ಓದಿರ್ಬೋದು, ಬಟ್ ಪ್ರತಿಯೊಬ್ರು ಏನೇನ್ ನನಗೆ ಕ್ವಶನ್ ಮಾಡಿದ್ರು ಅದಕ್ಕೆ ಆನ್ಸರ್ ನನ್ನ ಹತ್ರ ರೆಡಿ ಇರುತ್ತೆ. ಬಿಕಾಸ್ ನಾನು ಜನ ಹತ್ರ ಎವ್ರಿ ಡೇ ನಾನು 100 ಜನ ಹತ್ರ ಮಾತಾಡ್ತೀನಿ. ಇನ್ನೊಂದು, ಇವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚಿನ ದಿನ ನೋಡ್ತಾ ಇರ್ತೀರಾ, ದರ್ಶನ್ ಅಭಿಮಾನಿಗಳಂದ್ರೆ ಅನ್ಎಜುಕೇಟೆಡ್ ಅವರು, ಅವ್ರಿಗೇನು ಮಾತಾಡಕ್ ಗೊತ್ತಾಗಲ್ಲ, ಏನು ಪ್ರಪಂಚದ ಜ್ಞಾನ ಇರಲ್ಲ, ಓದಿಲ್ಲ ಬರ್ದಲ್ಲ, ಈ ತರದೆಲ್ಲ ಒಂದಿಷ್ಟು ಕಮೆಂಟ್ಸ್ ಗಳನ್ನ ನೀವು ನೋಡಿರ್ತೀರಾ, ಕೇಳೋ ಇರ್ತೀರಾ. ಇದೆಲ್ಲ ಕೇಳಿದಾಗ ನಿಮ್ಗೆ ಏನ್ ಅನ್ಸ್ತ ಒಬ್ಬ ಅಭಿಮಾನಿಯಾಗಿ? ಸರ್ ನಾನು ದರ್ಶನ್ ಅಭಿಮಾನಿನೇ. ಈಗ ನನ್ನ ಅನ್ಎಜುಕೇಟೆಡ್ ಅಂತ ಅನ್ಬೋದು ತುಂಬಾ ಜನ. ಅವ್ರು ಮಾಡಿರೋಂತ ಕೆಲ್ಸಗಳು ನೋಡಿ, ಮೊನ್ನೆ ಅವ್ರ ಬರ್ತ್ಡೇ ದಿನ, ಹುಟ್ಟಿದ ದಿನ ಎಷ್ಟು ಕಡೆ ಅನ್ನದಾನಗಳು, ಅನ್ನದಾನ ಸೇವೆ ಸರ್. ಅನ್ನದಾನನೇ ಶ್ರೇಷ್ಠ ದಾನ. ಭಗವಂತ ಹೇಳ್ತಾನಂತೆ, ನೀವು ಭಗವದ್ಗೀತೆಯಲ್ಲಿ ಹುಡುಕಿ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಭೂಮಿ ಮೇಲೆ ನೀನು ಹುಟ್ಟಿದಾಗ ದಿನಕ್ಕೆ ಒಬ್ಬನಿಗೆ ಅನ್ನದಾನ ಮಾಡು ಅಂತ ಹೇಳ್ತಾನಂತೆ ಕೃಷ್ಣ ಪರಮಾತ್ಮ. ಆ ಅನ್ನದಾನ ನೀನ್ ಮಾಡಿದಾಗ ಅದನ್ನ ನಿನ್ನ ಕಾಯುತ್ತೆ ಅಂತ. ನೀನ್ ಒಬ್ಬನಿಗೆ ಅನ್ನದಾನ ಮಾಡಿದಾಗ ನಿನಗೆ ನೀನ್ ಇಡೀ ದಿನ ಏನ್ ಕರ್ಮ ಮಾಡಿರ್ತೀಯ ಆ ಕರ್ಮ ಅಲ್ಲೇ ಕ್ಲೋಸ್ ಆಗತ್ತಂತ ಅರ್ಥ ಅದು. ಸೊ ಅದಕ್ಕೆ ಈ ವ್ಯಕ್ತಿ ಅಂದ್ರೆ ದರ್ಶನ್ ಸರ್ ಅವರ ಒಂದು ವ್ಯಕ್ತಿತ್ವ, ಆ ಇಡೀ ಅಭಿಮಾನಿಗಳು ಬಳಗ ಏನಿದೆ ಸರ್, ಅನ್ನದಾನ ಮಾಡ್ತಾರೆ ಅಂದಾಗ ಎಷ್ಟೋ ಕಡೆ ಲಕ್ಷಾಂತರ ಜನಕ್ಕೆ ಅನ್ನದಾನ ಅವತ್ತು 16ನೇ ತಾರೀಕು. ಅದು ಅನ್ಎಜುಕೇಟೆಡ್ ಅಂತ ಏನೇನ್ ಹೇಳ್ತಾರೋ ಅವ್ರು ಹೋಗಿ ಒಂದಿನ ಒಬ್ರು ಊಟ ಕೊಟ್ಟವ್ರ ಕೇಳಿ, ಯಾರಿಗಾದ್ರು ನಿಂತ್ಕೊಂಡ್ ಮಾಡಯ್ಯ ನೀನು ಅನ್ನದಾನ ಮಾಡಕ್ಕಾಗಲ್ವಾ? ಈ 26ನೇ ತಾರೀಕು ನಾನು ಅನ್ನದಾನ ಮಾಡ್ತಾ ಇದ್ದೀನಿ ಶಿವರಾತ್ರಿ ಹಬ್ಬಕ್ಕೆ. ಪ್ರತಿ ವರ್ಷ ಮಾಡ್ತೀವಿ ನಾವು. ಬರ್ಡೇ ದಿನ ಪ್ರತಿಯೊಬ್ರು ಅಭಿಮಾನಿಗಳು ಮಾಡ್ತಾರೆ. ನನ್ನ ಕಡೆಯಿಂದ ನಾನು 26ನೇ ತಾರೀಕು ಮಾಡ್ತಾ ಇದ್ದೀನಿ. ಒಂದು 5,000 ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದೀನಿ. ಸೊ ಅನ್ನದಾನ ಶ್ರೇಷ್ಠ ದಾನ ಸರ್, ಯಾವತ್ತಿದ್ರು ಅಷ್ಟೇ. ಅದು ನಮ್ಮನ್ನ ಕಾಯುತ್ತೆ. ನಾವ್ ಯಾವ್ದೋ ಕಷ್ಟದಲ್ಲಿದ್ದೀವಿ ಅನ್ಕೊಳ್ಳಿ, ನನಗೆ ಆರೋಗ್ಯ ಸಮಸ್ಯೆ ಆಯ್ತು, ಇಲ್ಲ ಏನೋ ಪ್ರಾಬ್ಲಮ್ ಆಯ್ತು, ನಮ್ಮನ್ನ ಕೊನೆ ಕಾಯೋದೆ ಅನ್ನದಾನ ಸೇವೆ. ನೀನ್ ಯಾರಿಗ ಒಳ್ಳೇದ್ ಮಾಡಿರ್ತೀಯ ಅದನ್ನ ನಮ್ಮನ್ನ ಕಾಯುತ್ತೆ. ನೀನ್ ಕೆಟ್ಟದ್ ಮಾಡಿದಾಗ ನಿನ್ಗೆ ಅದ್ರ ರಿವರ್ಸ್ ವಾಪಸ್. ಇವತ್ತಿಗೂ ಅಷ್ಟೇ ದರ್ಶನ್ ಸರ್ನ ಕಾಯ್ತಿರೋದೇ ಅನ್ನದಾನ, ಅವ್ರು ಮಾಡುವಂತ ಒಳ್ಳೆ ಕೆಲ್ಸಗಳು. ಎಷ್ಟೋ ಜನ ಸರ್ ಇವಾಗ ಒಂದ್ ಪೇಜಲ್ಲಿ ಪ್ರಮೋಷನ್ ಮಾಡ್ಬೇಕು ಅಂದ್ರೆ ಯಾವ್ದೋ ಒಂದು ಇದ್ರಲ್ಲಿ ಇನ್ಫ್ಲೂಯೆನ್ಸರ್ಸ್ ಕೇಳ್ತಾರೆ, ಫೋನ್ ಮಾಡ್ಬಿಟ್ಟು ನನ್ಗೆ 10,000 ಕೊಡಿ, 15,000 ಕೊಡಿ ಅಂತಾರೆ. ದರ್ಶನ್ ಸರ್ ಅನ್ನೋ ಒಂದು ದೊಡ್ಡ ವ್ಯಕ್ತಿ, ಅವ್ರ ಫ್ಯಾನ್ಸ್ ಅಂದ್ರೆ ಅವ್ರ ಸೆಲೆಬ್ರಿಟೀಸ್ ಮಾಡಿರುವಂತ ಕೆಲ್ಸಗಳನ್ನ 2.3 ಮಿಲಿಯನ್ ಫಾಲೋವರ್ಸ್ ಪೇಜಲ್ಲಿ ಹಾಕ್ತಾರೆ ಅಂದಾಗ ಅವ್ರ ವ್ಯಕ್ತಿತ್ವ ಅಲ್ಲೇ ಗೊತ್ತಾಗುತ್ತೆ. ಇನ್ಫ್ಲೂಯೆನ್ಸರ್ಸ್ ಇದನ್ನೆಲ್ಲ ನೋಡಿ ಕಲಿಬೇಕು ಸರ್. ಹೌದು. ಒಂದು ಪ್ರಮೋಷನ್ ಮಾಡಕ್ಕೆ 30,000 ಕೊಡಿ, 40,000 ಕೊಡಿ ಅಂತಾರೆ. ಅವ್ರು ಕಷ್ಟಪಟ್ಟಿರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅವ್ರ ಫಾಲೋವರ್ಸ್ನ ಸಂಪಾದನೆ ಮಾಡಕ್ ಕಷ್ಟಪಟ್ಟಿರ್ತಾರೆ. ಈಗ ನಾನು ಕಷ್ಟಪಟ್ಟಿರ್ತೀನಿ ಮಾಡಕ್ಕೆ. ಒಂದ್ ಕೇಳಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಇವಾಗ ನಾನೊಬ್ಬ ಬಡವ ಸರ್, ನಾನೊಂದು ಸಾಂಗ್ ಮಾಡಿರ್ತೀನಿ ಅನ್ಕೊಳ್ಳಿ, ಯಾರೋ ನಾನೊಂದು ಸಿನಿಮಾ ಮಾಡಿದೀನಿ, ಒಂದು ಸಿನಿಮಾ ಮಾಡ್ಬಿಟ್ಟು ನಿಮ್ಮ ಹತ್ರ ಬಂದು ಕೇಳ್ತೀನಿ, ನಾನು ಒಂದು ಪ್ರಮೋಟ್ ಮಾಡ್ಕೊಡಿ ಅಪ್ಪ ನಿಮ್ ಪೇಜಲ್ಲಿ ಹಾಕಿ ಅಂತ. ನೀವು ಎಕ್ದಮ್ 30,000 ಕೇಳಿದ್ರೆ ಎಲ್ಲಿಂದ ತಗೊಂಬಂದು ಕೊಡ್ತಾನೆ ಸರ್? ನೀವು ಕಷ್ಟಲ್ಲೇ ತಾನೇ ಸಂಪಾದನೆ ಮಾಡಿದ್ರಿ ಫಾಲೋವರ್ಸ್ನ. ಸೊ ನಾನು ಹೇಳೋದು ಎಲ್ಲಾ ಇನ್ಫ್ಲೂಯೆನ್ಸರ್ಸ್ಗೂ ದರ್ಶನ್ ಸರ್ ಹತ್ರ ನೋಡಿ ಕಲಿಬೇಕು. ಏನಕ್ಕೆ ಅಂದ್ರೆ ಅಂತ ದೊಡ್ಡ ವ್ಯಕ್ತಿನೇ ಅವ್ರ ಪೇಜಲ್ಲಿ ಹಾಕೊಂಡು, ಅಂದ್ರೆ ಪರ್ಸನಲ್ ಪೇಜ್ ಅದು, ಯಾವ ಫ್ಯಾನ್ ಪೇಜು ಅಲ್ಲ ಸರ್. ಎಷ್ಟೋ ಫ್ಯಾನ್ ಪೇಜ್ಗಳು ಹಾಕ್ತಿದ್ರು ವರ್ಷ. ಇವಾಗ ದರ್ಶನ್ ಸರೇ ಪರ್ಸನಲ್ ಪೇಜಲ್ಲಿ ಹಾಕ್ತಾರೆ ಅಂದಾಗ ಅದೊಂದು ದೊಡ್ಡ ವ್ಯಕ್ತಿತ್ವ ಅದು. ಅದ್ರಲ್ಲೇ ಗೊತ್ತಾಗುತ್ತೆ ಅವ್ರ ಗುಣ ಏನು ಅಂತ.
ನೀವೆಲ್ಲ ಎಲ್ರು ಪ್ರತಿಯೊಬ್ಬ ಮನುಷ್ಯನ ನೋಡಿ ಕಲಿಬೇಕು ಅವೆಲ್ಲ. ಇವಾಗ ಎಷ್ಟೋ ಜನ ನನಗೆ ಫೋನ್ ಮಾಡಿ ಒಂದು ಪೋಸ್ಟ್ ಹಾಕು ಅಂತಾರೆ, ನಾನು ಇಮಿಡಿಯೇಟ್ ಹಾಕೊಂಡು ಪೋಸ್ಟ್ ಹಾಕ್ತೀನಿ ಸರ್. ಯಾಕಂದ್ರೆ ನಾವು ಒಬ್ರಿಂದ ಒಬ್ರು ಬೆಳಿಬೇಕು, ನಾವ್ ಇನ್ನೊಬ್ರಿಗೆ ಸಪೋರ್ಟ್ ಮಾಡಿದಾಗ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಒಟ್ಟಿಗೆ ಬೆಳ್ಕೊಂಡು ಹೋಗ್ಬೇಕು, ಇಲ್ಲಿ ನಾವೆಲ್ಲ ಒಂದೇ ಇಲ್ಲಿ ಅನ್ನೋದು ನಮ್ಗೆ ಭಗವಂತ ಇರೋದು. ಪ್ರತಿಯೊಬ್ಬ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾನೆ ಭಗವಂತ. ಏನಕ್ಕೆ ಹೇಳ್ತಾರೆ ಹೇಳಿ? ಎಲ್ರೂ ಒಂದೇ. ನನಗೆ ಭಗವಂತನಿಗೆ ಯಾರು ದೊಡ್ಡವನು ಚಿಕ್ಕವನು ಇಲ್ಲ, ಎಲ್ರೂ ಒಂದೇ. ಸೊ ನಾನು ಹೇಳೋದಂದ್ರೆ ಎಲ್ರಿಗೂ ಒಳ್ಳೇದ್ ಮಾಡಿ. ನೀವು ಒಳ್ಳೇದ್ ಮಾಡಿದಾಗ ನಿಮ್ಗೆ ಅದು ಒಳ್ಳೇದಾಗೆ ಕನ್ವರ್ಟ್ ಆಗತ್ತೆ. ನೀವು ಕೆಟ್ಟದ್ ಮಾಡಿದಾಗ ನೀನು ಒಂದು ಕೆಟ್ಟದ್ ಮಾಡಿರ್ಬೋದು, ನಿನಗ್ 100 ಉಟ್ಕೊಳ್ಳುತ್ತೆ ಕೆಟ್ಟದ್ ಅನ್ನೋದು. ಸೊ ಅದು ಸತ್ಯದ ಮಾತಿದು, ನಿಜವಾಗ್ಲೂ ನಡೀತಾ ಇರೋದೇ ಅದು ಇವಾಗ. ಸೊ ಆದ್ರಿಂದ ಎಲ್ರು ಒಳ್ಳೇದ್ ಮಾಡ್ಕೊಂಡ್ ಬನ್ನಿ ಅಂತ ನಾನು ಕೇಳ್ಕೊಳ್ಳೋದು. ನೀವು ಪ್ರತಿ ಬಾರಿ ನಿಮ್ಮ ಟ್ಯಾಲೆಂಟ್ ತೋರಿಸ್ತಾ ಇರ್ತೀರಾ, ಒಂದು ಅಭಿಮಾನದ ಅಂತಾನು ಹೇಳ್ಬೋದು. ಒಂದು ಸಾಂಗ್ ಮಾಡ್ತೀರಾ ಅವ್ರಿಗೋಸ್ಕರ ಅಂದಾಗ ಒಂದಿಷ್ಟು ಜನ ತೆಗಳೋರು ಇದ್ದೇ ಇರ್ತಾರೆ, ಹೊಗಳೋರ್ ಇದ್ರ ಜೊತೆ ತೆಗಳೋರು ಇದ್ದೇ ಇರ್ತಾರೆ. ನೋಡಕ್ಕೆ ನೀನೇನ್ ಅವ್ರ ಹೆಸರು ಹೇಳ್ಕೊಂಡು ನೀನ್ ಬೆಳಿತಾ ಇದೀಯಾ, ನೀನ್ ಬಕೆಟ್ ಹಿಡಿತಾ ಇದೀಯಾ, ಈ ತರದ್ದೆಲ್ಲ ನಿಮ್ಗೆ ಕಮೆಂಟ್ಸ್ ಗಳೆಲ್ಲ ಕೇಳಿರ್ತೀರಾ ಅನ್ಕೊಂಡಿದೀನಿ. ಕೇಳಿರ್ತೀರಾ? ಏನು ಏನ್ ಅನ್ಸ್ತು ನಿಮ್ಗೆ ಅಂತ ಈ ತರದ್ದೆಲ್ಲ ಅವ್ರು ಹೇಳಿದಾಗ? ಮುಂಚೆ ಅವ್ರ ಹೆಸರು ಹೇಳ್ಕೊಂಡು ನೀವು ಬೆಳಿತಿದ್ದೀರಾ ಅಂತ ಮುಂಚೆ ಅಷ್ಟು ಬರ್ತಿರ್ಲಿಲ್ಲ ನನ್ಗೆ ಕಮೆಂಟ್ಸ್ಗಳು. ಈ ನಡುವೆ ಅಂದ್ರೆ ಈಗ ಸುಪ್ರೀತ್ ಗಾಂಧಾರ ಅನ್ನೋ ಒಂದು ಹೆಸರು ಒಂದ್ ಸ್ವಲ್ಪ ಮುಂದೆ ಹೋಗಿದೆ ಆ ಹೆಸರು. ಸೊ ಆದ್ರಿಂದ ಜನಗಳ ಆತರ ಕಮೆಂಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಆಮೇಲೆ ಇನ್ನೂ ಕೆಲವರು ಇವ್ನ್ ಯಾವಂದ್ರು ಏನೋ ವರ್ಷಕ್ಕೊಂದು ಹಾಡ್ ಮಾಡ್ತಾನೆ, ಬರ್ತಾನೆ, ಕುತ್ಕೋತಾನೆ, ಮಾತಾಡ್ತಾನೆ ಅಂತ ತುಂಬಾ ಜನ. ಬಟ್ ನಾನ್ ಹೇಳೋದು ಸರ್, ಕಮೆಂಟ್ ಮಾಡೋರು ಅಲ್ಲೇ ಇರ್ತಾರೆ. ನನ್ನ ಪ್ರಕಾರ ಕಮೆಂಟ್ ಮಾಡೋರ್ಗೆ ಅವೆಲ್ಲ ಇರ್ಬೇಕು. ನಮ್ಮಂತ ಕಲೆಗಾರರಿಗೆ ಹುಮ್ಮಸ್ ಕೊಡೋದೇ ಕಮೆಂಟ್ಗಳಿಂದ. ನಮಗ್ ಕೆಲಸ ಮಾಡೋ ಹುಮ್ಮಸ್ ಕೊಡ್ತಾರೆ. ಇನ್ನೂ ಜಾಸ್ತಿ ಕೆಲಸ ಮಾಡ್ಬೇಕು, ಇನ್ನೂ ಒಳ್ಳೊಳ್ಳೆ ಸಾಂಗ್ಸ್ ಮಾಡ್ಬೇಕು. ನಾನು ಅದನ್ನ ಕಾಮಿಡಿ ಆಗಿ ತಗೋತೀನಿ ಸರ್. ಈ ಕಮೆಂಟ್ ರೀಸೆಂಟ್ ಸಾಂಗ್ ರಿಲೀಸ್ ಮಾಡಿದಾಗ ಈ ತರದ ಮಾತು ಕೇಳಿದೀರಾ? ಬಂದಿದೆ ಸರ್, ತುಂಬಾ ಕಮೆಂಟ್ಸ್ ಬಂದಿದೆ. ಮೊನ್ನೆನೆ ನನಗೆ ನನ್ನ ಯೂಟ್ಯೂಬ್ ಅಲ್ಲಿ ಬಂದಿಲ್ಲ, ಬೇರೆ ಈ ತರ ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡು ಮಾತಾಡಿದಾಗ ಆಬ್ವಿಯಸ್ಲಿ ಅವ್ರಿಗೆ ಅನ್ಸುತ್ತೆ, ಏನ್ ಇವ್ನು ಹಿಂಗಿದ್ದವ್ನು ಹಿಂಗಾಗ್ಬಿಟ್ನಲ್ಲ. ಎಕ್ಸಾಂಪಲ್ ನೀವೇ ತಗೊಳ್ಳಿ, ಒಬ್ಬ ರಿಪೋರ್ಟರ್ ನೀವು ಇಲ್ಲಿ ಕುತ್ಕೊಂಡು ಮಾತಾಡ್ತಿರ್ತೀರ, ನಾಳೆ ದಿನ ಹೋಗಿ ದೊಡ್ಡ ಚಾನಲ್ ಅಲ್ಲಿ ಕೆಲಸ ಮಾಡಿದಾಗ ನಿಮ್ಗೆ ಮಾತಾಡ್ತಾರೆ, ಇನ್ನೇನು ಇಲ್ಲಿದ್ದವನು ನೋಡು ಅಷ್ಟು ದೊಡ್ಡದಾಗ ಕೆಲಸ ಮಾಡ್ದವನು, ಅಲ್ಲಿ ಆ ಚಾನಲ್ ಹೆಂಗ್ ಸಿಕ್ತು ಕೆಲಸ. ಸೊ ಇವಾಗ ನಾನೊಬ್ಬ ಎಲ್ಲೋ ಇದ್ದವನು ಇವತ್ತು ಅಲ್ಲಿ ಫಸ್ಟ್ ಸಾಂಗ್ ಮಾಡಿದಾಗ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದೀನಿ. ಒಂಚೂರು ಹೆಸರಾಯ್ತು, ನನ್ನ ಹೆಸರು ಸುಪ್ರೀತ್ ಗಾಂಧಾರ ಅನ್ನೋ ಹೆಸರು ಬೆಳೀತಾ ಇದೆ, ಇಲ್ಲಿಂದ ಇಲ್ಲಿವರೆಗೂ ಬಂದಿದೆ ಅಂದಾಗ ಕೆಲವ್ರಿಗೆ ಹೊಟ್ಟೆವ್ರು ಇರುತ್ತೆ, ಆಡ್ಕೊಳ್ಳೋರು ಇರ್ತಾರೆ. ನನ್ ಜೊತೆಲಿ ಇದ್ದವನ್ಗಳು ನೋಡು ಇಲ್ಲಿ ಬಂದ್ಬಿಟ್ಟ, ಜೊತೆಲಿ ಇದ್ದವ್ರೆ ಸರ್, ಬೇರೆ ಯಾರು ಅಲ್ಲ. ಆಮೇಲೆ ಇನ್ನೂ ಒಂದಷ್ಟು ಜನ ಫೇಕ್ ಪೇಜ್ಗಳಿರುತ್ತೆ, ಅವರು ಕಮೆಂಟ್ ಮಾಡ್ತಿರ್ತಾರೆ. ಇನ್ನೂ ಕೆಲವರು ಏನ್ ಗುರು ಇವನು ಹಿಂಗಿದ್ನಲ್ಲ, ಹಿಂಗಾಗ್ಬಿಟ್ನಲ್ಲ ಗುರು ಇವನು, ನಮ್ ಜೊತೆಲಿ ಇದ್ದ ಹುಡ್ಗ ಹಿಂಗ್ ನೋಡ್ತಾ ಇದ್ವಿ, ಏನೋ ಎಲ್ಲೋ ಇದ್ದ, ಇವತ್ತೆಲ್ಲೋ ಬೆಳೆದ್ಬಿಟ್ಟವನೆ, ಏನು ಎಲ್ಲಾ ಕಡೆ ಇವಂದೇ ಓಡ್ತಾ ಇದೆ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಸರ್. ಸೊ ಅದಕ್ಕೆ ನಾನ್ ಹೇಳೋದು, ನೀವು ಬಂದು ಕುತ್ಕೊಂಡು ಮಾತಾಡ್ರಿ ಈ ಚೇರ್ ಮೇಲೆ. ನೀವು ಕೆಲಸ ಮಾಡಿ, ನೀವು ಕೆಲಸ ಮಾಡಿದ್ರೆ ನೀವು ಬಂದು ಈ ಚೇರ್ ಮೇಲೆ ಕುತ್ಕೊಂಡು ಮಾತಾಡ್ಬೋದು, ನೀವು ಫೇಮಸ್ ಆಗ್ಬೋದಪ್ಪ ಅಂತ ನಾನ್ ಕೇಳ್ತೀನಿ. ಇನ್ನೊಂದು, ಈ ಫ್ಯಾನ್ಸ್ ವಾರ್ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ, ನೀವು ಅಭಿಮಾನಿಯಾಗಿ ನಾನು ಕೇಳ್ತೀನಿ ಸರ್. ಇದು ಫ್ಯಾನ್ಸ್ ವಾರು ನನ್ನ ಪ್ರಕಾರ ಸರ್, ಬೇರೆಯವ್ರಿಗೆ ಹೆಂಗೋ ನನಗೆ ಗೊತ್ತಿಲ್ಲ. ಫ್ಯಾನ್ಸ್ ವಾರು ನನ್ನ ಪ್ರಕಾರ ತಂದಿಕ್ಕೆ ತಮಾಷೆ ನೋಡೋದು ಅನ್ನೋದು ನನಗೆ. ಈಗ ಅವ್ರ ಫ್ಯಾನ್ಸು ಅವ್ರಿಗೆ ದೊಡ್ಡದು, ಇವ್ರ ಫ್ಯಾನ್ಸು ಇವ್ರಿಗೆ ದೊಡ್ಡದು. ಕನ್ನಡ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ. ನಾವು ಎಲ್ಲಾ ಸಿನಿಮಾಗಳು ನೋಡ್ಬೇಕು, ಎಲ್ಲಾ ಸಿನಿಮಾಗಳು ಪ್ರೋತ್ಸಾಹ ಮಾಡ್ಬೇಕು. ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ, ಈ ಫೇಕ್ ಅಕೌಂಟ್ಸ್ ಅಂತ ಇರುತ್ತೆ. ಈಗ ಎಕ್ಸಾಂಪಲ್, ಎಷ್ಟೋ ಜನ ಫೇಕ್ ದರ್ಶನ್ ಸರ್ ಹೆಸರಲ್ಲಿ ಒಂದು ಫೇಕ್ ಅಕೌಂಟ್ ಮಾಡೋದು, ಸುದೀಪ್ ಸರ್ ಹೆಸರಲ್ಲಿ ಒಂದು ಫೇಕ್ ಅಕೌಂಟ್ ಮಾಡೋದು, ಇನ್ನೊಬ್ಬರ ಹೆಸರಲ್ಲಿ ಯಾರೋ ಫೇಕ್ ಅಕೌಂಟ್ ಮಾಡೋದು. ತಂದಿಕ್ ತಮಾಷೆ ನೋಡೋದು. ಇಲ್ಲಿ ಯಾರೋ ಒಬ್ಬ ಪೋಸ್ಟ್ ಹಾಕಿರ್ತಾನೆ, ಅದನ್ನ ನಾವೆಲ್ಲ ನೋಡಿರ್ತೀವಿ, ನಾವು ರೊಚ್ಚಿಗೆ ದೊಳ್ತೀವಿ, ಅಯ್ಯ ಅವ್ನ ಹಾಕ್ಬಿಟ್ಟ, ಇವ್ನ ಹಾಕ್ಬಿಟ್ಟ ಅನ್ನೋದು. ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಏನಾಗ್ಬಿಟ್ಟಿದೆ, ಈ ಸೋಷಿಯಲ್ ಮೀಡಿಯಾ ವೈರಲ್ ಜಾಸ್ತಿ ಆಗುತ್ತೆ ಇವಾಗ. ಮುಂಚೆ ಅಷ್ಟು ಇರ್ಲಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಅನ್ನೋದೇ ಒಂಥರ ಯಾರನ್ ಬೇಕಾದ್ರೂ ವೈರಲ್ ಮಾಡುತ್ತೆ ನೈಟೇ. ಸೊ ಆದ್ರಿಂದ ನಾನು ಈ ಫ್ಯಾನ್ಸ್ ವಾರ್ ಅನ್ನೋದೇನಿದೆ, ಯಾರು ಮಾಡ್ಕೋಬೇಡಿ ಅನ್ನೋದು ನನಗೆ. ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ ಆರಾಮಾಗಿ, ನಿಮ್ ಕೆಲಸ ನೀವು ಮಾಡಿ, ಎಲ್ಲಾ ಸಿನಿಮಾಗಳು ನೋಡಿ, ಎಲ್ಲಾ ಸಿನಿಮಾಗಳು ಎಂಟರ್ಟೈನ್ಮೆಂಟ್ ಮಾಡಿ. ಸೊ ಹೇಳ್ತಾರಲ್ಲ ಸರ್, ದೊಡ್ಡವರೇ ದರ್ಶನ್ ಸರ್ ಹೇಳ್ತಾರೆ, ನಾವ್ ಎಲ್ಲಾ ಸಿನಿಮಾ ನೋಡ್ಬೇಕು ಎಲ್ಲ. ಅಂದ್ರೆ ಕನ್ನಡ ಇಂಡಸ್ಟ್ರಿ ಅನ್ನೋದೊಂದು ಕುಟುಂಬ. ಈಗ ಎಷ್ಟೋ ಜನ ಕನ್ನಡ ಇಂಡಸ್ಟ್ರಿಗಳಲ್ಲಿ ನಾನ್ ಬೆಳಿಬೇಕು ಅನ್ನೋದೊಂದು ಸ್ವಾರ್ಥ ಅವ್ರಿಗೆ ಉಟ್ಕೊಂಡ್ಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ. ಮುಂಚಿನ ತರ ಇವಾಗ ಇಲ್ಲ. ಈಗ ಅಣ್ಣವ್ರು ಇದ್ದಾಗ ಸರ್ ಎಲ್ರು ಒಟ್ಟಿಗೆ ಕರ್ಕೊಂಡು ಹೋಗೋರು ಅವರು. ಸೊ ಆತರ ದರ್ಶನ್ ಸರ್ ಒಂದ್ ಮೀಡಿಯಾದಲ್ಲಿ ಕುತ್ಕೊಂಡು ಹೇಳಿದ್ರು, ಎಲ್ರು ಒಟ್ಟಿಗೆ ಹೋಗೋಣ, ಎಲ್ರಿಗೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ, ಕನ್ನಡ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ, ಒಟ್ಟಿಗೆ ಹೋಗೋಣ ಬನ್ನಿ ಅಂತ. ಬಟ್ ಯಾರು ಬರಲ್ವಲ್ಲ ಸರ್. ಈಗ ನಾನೊಬ್ಬ ಬೆಳೆದಾಗ ನನ್ ಜೊತೆಗೆ
ನಾನೊಂದು ಕುಟುಂಬ ಎಳ್ಕೊಂಡು ಹೋದ್ರೆ ಅವ್ರೆಲ್ಲರೂ ಬೆಳಿತಾರೆ. ಹೌದು. ಈಗ ನಾನು ಒಬ್ನೇ ಬೆಳಿತೀನಿ ಅಂದಾಗ ಈ ಜನ ಏನ್ ಮಾತಾಡ್ತಾರೆ ಹೇಳಿ, ಇವ್ನ ಒಬ್ನೇ ನೋಡಿ ಬೆಳ್ಕೊಂಡು ಹೋಯ್ತವನೆ ಅಂತ. ಸೊ ಆತರ ಒಟ್ಟಿಗೆ ಬೆಳ್ಕೊಂಡು ಹೋಗೋಣ, ಒಟ್ಟಿಗೆ ಮಾಡೋಣ, ಯಾಕಂದ್ರೆ ಇನ್ನೆಷ್ಟು ಒಂದು ಕುಟುಂಬ. ಸೊ ಅದರಿಂದ ಯಾರು ಕೂಡ ಈ ನೆಗೆಟಿವ್ ಎಲ್ಲ ಯೋಚನೆ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಫ್ಯಾನ್ಸ್ ವಾಸ್ ಈಗ ನೀವು ಸಿನಿಮಾ ಅವ್ರನ್ನ ನೋಡಿ, ಅವ್ರ ಸಿನಿಮಾ ನೀವು ನೋಡ್ತಾರೆ ಅನ್ನೋದಾಗ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಸರ್, ಕನ್ನಡ ಮಾರ್ಕೆಟ್ ಜಾಸ್ತಿ ಆಗುತ್ತೆ. ಸೊ ಇವ್ರು ಆ ಸಿನಿಮಾ ನೋಡಲ್ಲ, ಇವ್ರ ಸಿನಿಮಾ ನೋಡಲ್ಲ, ಹಂಗೆ ಹಿಂಗೆ ಅಂತ ಇದ್ರೆ ಅಲ್ಲೇ ಇರುತ್ತೆ ಬಿಟ್ರೆ ಯಾರ ಸಿನಿಮಾನು ಹಿಟ್ ಆಗಲ್ಲ. ಈಗ ಯಾಕೆ ಸಿನಿಮಾಗಳು ಹಿಟ್ ಆಗ್ತಿಲ್ಲ ನೋಡಿ, ಒಂದೊಂದು ವಾರಕ್ಕೆ 3 ಸಿನಿಮಾ ನಮ್ಮ ಸಿನಿಮಾ ಬರುತ್ತೆ ಸರ್. ಯಾವ ಸಿನಿಮಾ ಅಂತ ಜನ ನೋಡ್ತಾರೆ ಹೇಳಿ. ಹೌದು. ಸೊ ಆದ್ರಿಂದನೇ ಎಲ್ಲಾ ಸಿನಿಮಾ ಎಲ್ರು ನೋಡಿ. ಇಲ್ಲಿ ಫ್ಯಾನ್ಸ್ ವಾರ್ ಯಾಕೆ ಮಾಡ್ಕೋತೀರಾ? ಫಸ್ಟ್ ಆಫ್ ಆಲ್ ಒಬ್ಬ ಬೆಳಿತವನೆ ಅಂದಾಗ ನಿಮ್ಮನೆಯವನು, ನಿಮ್ ಕುಟುಂಬದವನು ಅನ್ಕೊಂಡು ಬೆಳೆಸಿ. ನಾಳೆ ದಿನ ನೀವು ಬೆಳಿತೀರಾ. ಒಬ್ಬನ ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬೇಡಿ, ಒಬ್ರಿಗೆ ನೆಗೆಟಿವ್ ಕಮೆಂಟ್ ಮಾಡಕ್ ಹೋಗ್ಬೇಡಿ. ನೆಗೆಟಿವ್ ಕಮೆಂಟ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಪ್ರಾಬ್ಲಮ್ ಒಂದು. ಎರಡನೇ, ನಿಮ್ ಕರ್ಮ ನೀವೇ ಅಂದ್ರೆ ನೀವೇ ತೋಡ್ಕೋತಾ ಇದ್ದೀರಾ. ನೀವೊಬ್ಬ ನೆಗೆಟಿವ್ ಕಮೆಂಟ್ ಮಾಡುವಾಗ ಒಂದು 10 ಸಲ ಕುತ್ಕೊಂಡು ಯೋಚನೆ ಮಾಡ್ಬೇಕು, ನೆಗೆಟಿವ್ ಕಮೆಂಟ್ ಮಾಡ್ಬೇಕಾ ಬೇಡವಾ. ನೀನ್ ನೆಗೆಟಿವ್ ಕಮೆಂಟ್ ನೀನ್ ಒಂದ್ ಮಾಡಿದಾಗ ನೀನ್ 100 ಜನ ಮಾಡಕ್ ನಿನಗಿರ್ತಾರೆ. ಸೊ ಆದ್ರಿಂದ ಯಾರಿಗೂ ಕೂಡ ನೆಗೆಟಿವ್ ಕಮೆಂಟ್ ಮಾಡಕ್ ಹೋಗ್ಬೇಡಿ. ನಾವ್ ಇವಾಗ ಹೇಳಿದ್ರು ಮಾಡೇ ಮಾಡ್ತಾರೆ ನೆಕ್ಸ್ಟ್. ಈಗ ಜನ ಎಲ್ಲಿ ಸರ್ ಬುದ್ಧಿ ಕಲಿತಾರೆ? ಕಲಿಯಲ್ಲ. ಯಾಕಂದ್ರೆ ಮುಂದೆ ಹಿಂದಿನ ಕಾಲದಲ್ಲಿ ನಮ್ಗೆ ಒಂದ್ ಪ್ರೀತಿ ವಿಶ್ವಾಸ ಅನ್ನೋದಿತ್ತು. ಅಣ್ಣ ತಮ್ಮ, ಅಕ್ಕ ತಂಗಿ, ಒಟ್ಟು ಕುಟುಂಬ ಅನ್ನೋದು ಕುತ್ಕೊಂಡು ಊಟ ಮಾಡೋರು. ಈಗ ಯಾರು ಊಟ ಮಾಡ್ತಾರೆ ಹೇಳಿ? ಒಬ್ಬೊಬ್ನೇ ಸಿಂಗಲ್ ಆಗಿ ಊಟ ಮಾಡ್ಬೇಕು ಇವತ್ತು. ಹೌದು. ಒಟ್ಟು ಕುಟುಂಬದಲ್ಲಿ ಯಾರು ಊಟ ಮಾಡ್ತಾವ್ರಿ ಇವಾಗ? ಸೊ ಅದಕ್ಕೆ ಅವ್ರಿಗೇನ್ ಕೆಲ್ಸ ಇರಲ್ಲ, ಆರಾಮಾಗಿ. ಎಷ್ಟೋ ಜನ ಕೆಲ್ಸಗಳೇ ಇಲ್ಲ ಇವತ್ತು, ಅದು ಕುತ್ಕೊಂಡು ಕಮೆಂಟ್ ಮಾಡ್ತಾರೆ. ಅವ್ರಿಗೊಂದು ಟೈಮ್ ಪಾಸ್ ಆಗ್ಬೇಕಲ್ವ ಸರ್ ಏನಾದ್ರು. ಸೊ ಅದು ಬಿಟ್ಟು ಕೆಲಸ ಮಾಡಿ. ಕೆಲಸ ಮಾಡಿದಾಗ ನಿಮ್ಗೊಂದು ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ನೀವು ಸ್ಟಾರ್ ಆಗ್ಬೋದು, ನೀವು ಬಂದು ಇಲ್ಲಿ ಕುತ್ಕೊಂಡು ಮಾತಾಡ್ಬೋದು. ನಾಳೆ ದಿನ ನೀವು ಇಲ್ಲಿ ಕುತ್ಕೊಂಡು ಮಾತಾಡಿದಾಗ ನಿಮಗೂ ನಾಳೆ ದಿನ ಕಮೆಂಟ್ ಆಗ್ತಾರೆ. ಸೊ ಅದಕ್ಕೆ ಬೇಡ ಇವೆಲ್ಲ ಅಂದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಹೊರತುಪಡಿಸಿ ಸುಪ್ರೀತ್ ಗಾಂಧಾರ್ ಅವ್ರದ್ದು ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ ಏನಿದೆ ಅಂತ? ಇನ್ನು ಇದೆ ಸಾಂಗ್ ಮಾಡ್ಕೊಂಡೇ ಹೋಗ್ತೀರಾ ಅಥವಾ ಆಕ್ಟ್ ಮಾಡೋ ಉದ್ದೇಶ ಇದೆಯಾ? ಅಲ್ಲ, ನಿಮ್ಗೆ ಏನ್ ಆಗ್ಬೇಕಂತ ಆಸೆ ಅಂತ? ಸರ್ ಫಸ್ಟ್ ಆಫ್ ಆಲ್ ನನಗೆ ಅಂದ್ರೆ ಇದು ಕಲೆಯಲ್ಲೇ ಇರ್ಬೇಕು ಅನ್ನೋದು ನನ್ನ ಆಸೆ. ಅಂದ್ರೆ ಸಿಂಗರ್ ಆಗ್ಬೇಕಂತನಾ, ಮ್ಯೂಸಿಕ್ ಡೈರೆಕ್ಟರ್? ಇಲ್ಲ, ಭಗವಂತ ಏನ್ ನನಗೆ ಆರ್ಕೆಸ್ಟ್ರಾದಲ್ಲಿ ಹಾಡ್ಬೇಕು ಅನ್ನೋ ಹುಚ್ಚಿತ್ತು, ಹಾಡ್ದೆ. ಸಿಂಗರ್ ಒಂದ್ ಸಿನಿಮಾದಲ್ಲಿ ಆಡ್ಬೇಕು ಅಂತ ಇತ್ತು, ಸಿನಿಮಾದಲ್ಲೂ ಅವಕಾಶ ಸಿಕ್ತು. ಬಟ್ ಏನಂದ್ರೆ ಒಂದ್ ದೊಡ್ಡ ಅವಕಾಶಕ್ಕೋಸ್ಕರ ಕಾಯ್ತಿದೀನಿ, ಒಂದ್ ಬ್ರೇಕ್ಗೋಸ್ಕರ ಕಾಯ್ತಿದ್ದೀನಿ. ಸಿಗ್ತಾ ಇದೆ ನಿಮ್ಗೆ ಅವಕಾಶಗಳು? ಈಗ ಒಂದ್ ಸಿನಿಮಾ ಸಿಕ್ಕಿದೆ ಸರ್, ಇದಾಗಿದ ತಕ್ಷಣ ಇನ್ನೊಂದ್ ಸಿನಿಮಾ ಇದೆ ನನಗೆ, ಇಂದು ನೀನ ನೋಡುವೆ ಅಂತ ಒಂದ್ ಸಿನಿಮಾ. ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ, ರಿಲೀಸ್ ಆಗತ್ತೆ. ಅದಾದ್ಮೇಲೆ ಇನ್ನೊಂದ್ 2 ಪ್ರಾಜೆಕ್ಟ್ ಸಿಕ್ಕಿದೆ ಈಗ. ಅದು ಬಿಟ್ಟು ನಂದೇ ಒಂದು ಹೊಸ ಪ್ರೊಡಕ್ಷನ್ ಶುರು ಮಾಡ್ತಾ ಇದೀನಿ. ಅಂದ್ರೆ ಭಗವಂತ ಎಲ್ಲ ಕೊಡ್ತಾ ಇದ್ದಾನೆ ಸರ್. ಇವಾಗ ನಾನು ಏನ್ ಇಷ್ಟು ವರ್ಷ ನನ್ನ ಶ್ರಮ ಏನಿದೆ, ನಾನು ಕಷ್ಟಪಟ್ಟಿರುವಂತ ಒಂದ್ ಶ್ರಮ, ಅದಕ್ಕೆ ನನಗೆ ತೃಪ್ತಿ ಇದೆ. ಇದು ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡ್ತೀರಾ ನೀವು? ಏನಂತ ಸರ್ ಇದು ಒಂದೇ ನನಗೆ ಗೊತ್ತಿರೋದು ಇದೊಂದೇ ಸರ್. ನನಗೆ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕೆಲಸ ಮಾಡೋದು ನನಗೆ ದೇವರಾಣೆ ಗೊತ್ತಿಲ್ಲ. ಏನಕ್ಕೆ ಅಂದ್ರೆ 2 ತಿಂಗಳು ಕೆಲಸ ಮಾಡದೆ ಬಿಟ್ಬಿಟ್ಟು ಬಂದೆ. ಏನಕ್ಕೆ ಅಂದ್ರೆ ನಮ್ಗೆ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದು ನನಗೆ ಇಷ್ಟ ಆಗಲ್ಲ. ಅವ್ರ ಹತ್ರ ನಾವು ಬೈಸ್ಕೊಳಕ್ಕೂ ಇಷ್ಟ ಇಲ್ಲ. ಏನಕ್ಕಂತಂದ್ರೆ ಫಾರ್ ಎಕ್ಸಾಂಪಲ್, ನಾನ್ ಶ್ರಮ ಪಟ್ಟು, ನಾನ್ ಕಷ್ಟಪಟ್ಟು ದುಡ್ದು ನಾನ್ ಅನ್ನ ತಿನ್ನೋದು ಸರ್. ನಮ್ಮ ಅಪ್ಪ ಅಮ್ಮ ಬೈದ್ರೆ ಬೈಸ್ಕೊಂಡ್ಬಿಡ್ತೀನಿ ಬಿಟ್ರೆ ಇನ್ನೊಬ್ರು ಬೈಯೋದು ನನಗೆ ಇಷ್ಟ ಆಗಲ್ಲ. ಅದೊಂದು ನನಗೆ. ಆದ್ರಿಂದ ಬಿಟ್ಬಿಟ್ಟು ಎಲ್ಲಾ ಬಿಟ್ಟು ನನ್ನ ಕಲೆನೇ, ನನ್ನ ಸರಸ್ವತಿನೇ ನನ್ನ ಕಲೆ ಅನ್ನೋದು. ಯಾಕಂದ್ರೆ ನಮ್ಮ ಮನೆ ದೇವರು ಸಾಯಿ ರೇಣುಕಾ ಯಲ್ಲಮ್ಮ ದೇವಿ, ಆ ತಾಯಿನ ನೆನ್ಸ್ಕೊಂಡು ಇವತ್ತು ನಾನು ಕೆಲಸ ಮಾಡ್ತೀನಿ. ಆ ತಾಯಿನ ಇವತ್ತು ಇಲ್ಲಿವರೆಗೂ ನನ್ನ ಕರ್ಕೊಂಡ್ ಬಂದಿರೋದು. ಪ್ರತಿಯೊಬ್ರು ಕೂಡ ನಿಮ್ಮ ಮನೆ ದೇವರುಗಳನ್ನ ನಮಸ್ಕಾರ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಕೆಲ್ಸಗಳನ್ನ, ಯಾಕೆ ಸಕ್ಸಸ್ ಆಗಲ್ಲ. ಸೊ ಆದ್ರಿಂದ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಒಂದು ಲೈನ್ ಅಪ್ ಅಲ್ಲಿ ಇದೆ. ಒಂದಷ್ಟು ನಾನೇ ಆಕ್ಟ್ ಮಾಡಿದೀನಿ. ಇದೇ ಮುಂಚೆ 5 ವರ್ಷದಿಂದ ಮರೆತು ಹೋದೆ ಅಂತ ಒಂದು ಸಾಂಗ್ ಆಕ್ಟ್ ಮಾಡಿದ್ದೆ ನಾನೇ. ಆಲ್ಬಮ್ ಸಾಂಗ್ ಒಂದು 3 ಬಿಲಿಯನ್ ರೀಚ್ ಆಯ್ತು ನನ್ನ ಯೂಟ್ಯೂಬ್ ಅಲ್ಲಿ. ಪಾಯಲ್ ಚೆಂಗಪ್ಪ ಅಂತ ನೀವೇನು ನೋಡ್ತೀರಾ. ಸೊ ಅವರು ಫಸ್ಟ್ ಆಕ್ಟ್ ಮಾಡಿದ್ದು ನನ್ನ ಸಾಂಗ್ ಅಲ್ಲಿ. ಅವಾಗ ಕಾಲೇಜ್ ಓದ್ತಿದ್ರು ಇನ್ನು. ಇವಾಗ ಫುಲ್ ಫೇಮಸ್ ಆಗಿ ಒಂದಷ್ಟು ಸಿನಿಮಾಗಳಿಗೆ ಹೀರೋಯಿನ್ ಆಗಿ ಮಾಡ್ತಿದ್ದಾರೆ. ಸೊ ನಮ್ ಜೊತೆ ಕೆಲಸ ಮಾಡಿ ಬಹಳ ಖುಷಿ ಆಯ್ತು. ಅವರು ಮೊನ್ನೆ ಜೊತೆಲಿ ಮಾಡೋಣ ಕೆಲಸ ಅಂತ ಹೇಳಿದೀನಿ. ಆದಷ್ಟು ಬೇಗ ಜೊತೆಲಿ ಅವ್ರ ಜೊತೆ ಮಾಡ್ತೀನಿ ಒಂದು ಸಾಂಗ್. ಅದ್ ಬಿಟ್ಟು ಒಂದು 4-5 ಪ್ರಾಜೆಕ್ಟ್ಸ್ ಇದೆ, ಆಲ್ಬಮ್ ಸಾಂಗ್ಸ್ ರಿಲೀಸ್ ಆಗುತ್ತೆ. ಜೊತೆಗೆ ಈಗೇನು ಬಾಸ್ ನನ್ನ ಇಟ್ಸ್ ಮೈ ಸೆಲೆಬ್ರಿಟಿ ಸಾಂಗ್, ಅದು ವಿಡಿಯೋ ಕೂಡ ಶೂಟ್ ಆಗಿದೆ. ಡೆವಿಲ್ ಸಿನಿಮಾ ಟೈಮಲ್ಲಿ ಅದನ್ನ ರಿಲೀಸ್ ಸಾಂಗ್. ಇದೇ ಸಾಂಗ್ ಡೆವಿಲ್ ಯಾಕೆ ಆ ಟೈಮಲ್ಲಿ ಏನು ಸರ್? ತುಂಬಾ ಜನ ಲಿರಿಕಲ್ ವಿಡಿಯೋ ಬಿಟ್ಟಿವಿ. ಈಗ ಏನಕ್ಕೆ ಲಿರಿಕಲ್ ವಿಡಿಯೋ ಬಿಟ್ಟಿದ್ದು ಅಂದ್ರೆ ಆ ಕ್ರೇಜ್ ಇನ್ನೂ ಜಾಸ್ತಿ ಇದೆ. ಅಂದ್ರೆ ಡೆವಿಲ್ ಬಂದಾಗ ನಿಮ್ಗೆ ಕ್ರೇಜ್ ಜಾಸ್ತಿ ಆಗುತ್ತೆ ಒಂದು. ಎರಡನೇದು, ದರ್ಶನ್ ಸರ್ ಈಗ 1 ವರ್ಷ ಯಾವ್ದು ಸಿನಿಮಾ ರಿಲೀಸ್ ಆಗಿಲ್ಲ. ಹೌದು. ನೆಕ್ಸ್ಟ್ ಅದು ಕ್ರೇಜೇ ಬೇರೆ. ಡೆವಿಲ್ ಸಿನಿಮಾ ರಿಲೀಸ್ ಆದ ಎಷ್ಟೋ ಜನ ಟಾಕ್ಸ್ ಮಾಡಿದ್ರು, ದರ್ಶನ್ ಅವ್ರ ಕತೆ ಮುಗಿತಪ್ಪ ಅಷ್ಟೇ, ಇಂಡಸ್ಟ್ರಿಲ್ ಅಷ್ಟೇ, ಅವ್ರದ್ದು ಮಾರ್ಕೆಟ್ ಕಮ್ಮಿ ಆಗ್ಬಿಡುತ್ತೆ, ಅದು ಇದು ಅಂತ ಹೇಳೋರು. ಸೊ ನಾನು ಅವ್ರಿಗೆಲ್ಲ ಒಳ್ಳೇದು ಮುಂದೆ. ನಾವು ಅಭಿಮಾನಿಗಳಾಗಿ ಯಾವತ್ತಿಗೂ ಕೂಡ ದರ್ಶನ್ ಸರ್ ಮಾರ್ಕೆಟ್ ಕಮ್ಮಿ ಆಗಲ್ಲ, ಅವ್ರ ಮಾರ್ಕೆಟ್ ಇನ್ನ ಜಾಸ್ತಿನೇ ಆಗತ್ತೆ. ನಾವ್ ಒಂದ್ ಹೇಳೋದು, ಎಷ್ಟೋ ಜನ ಇಂಡಸ್ಟ್ರಿಯಲ್ಲಿ ಅವ್ರನ್ನ ತುಡಿಯೋಕ್ಕೂ ನೋಡಿದ್ರು, ಯಾವತ್ತು ಅವರು ಕೆಳಗಡೆ ಕುಗ್ಗಲ್ಲ,
ಗತ್ತಾಗೆ ಇರ್ತಾರೆ, ಮೆರೀತಾರೆ, ನಾವು ಮೆರೆಸ್ತೀವಿ ಅಭಿಮಾನಿಗಳು, ನಾವು ಮೆರೆಸ್ತೀವಿ ಅವ್ರನ್ನ. ಸೊ ನೆಕ್ಸ್ಟ್ ಡೆವಿಲ್ ಸಿನಿಮಾ ರಿಲೀಸ್ ಆಗ್ಲಿ ಸರ್. ರಿಲೀಸ್ ಆದ್ಮೇಲೆ ನೀವು ನೋಡ್ತೀರಾ ಅವ್ರ ಗತ್ತು, ಗಮ್ಮತ್ತು, ಗಾಂಭೀರ್ಯ ಏನು ಅಂತ. ಜೊತೆಗೆ ಯಾರ್ಯಾರು ಏನೇನು ಮಾತಾಡ್ಕೊಂಡಿದ್ರು ಅವ್ರಿಗೆಲ್ಲ ಡೆವಿಲ್ ಸಿನಿಮಾ ಮುಖಾಂತರ ಉತ್ತರ ಕೊಡ್ತೀವಿ. ಆಲ್ರೆಡಿ ಮೊನ್ನೆ ಟೀಸರ್ ರಿಲೀಸ್ ಆಯ್ತು, ಎಷ್ಟು ವೈರಲ್ ಆಯ್ತು ಅಂತ ನೀವೇ ನೋಡಿದ್ವಿ. ಎಲ್ಲಾ ಮೀಡಿಯಾದಲ್ಲೂ ಬರೀ ಡೆವಿಲ್ ಸುದ್ದಿನೇ. ಇನ್ ಸಿನಿಮಾ ರಿಲೀಸ್ ಆದ್ರೆ ಬಿಡ್ತಾರ? ಸೊ ಇಷ್ಟು ವರ್ಷ ಅವ್ರ 6 ತಿಂಗಳು ಏನು ಅವ್ರು ನೋವು ತಿಂದಿದಾರೋ, ಏನ್ ಕಷ್ಟಪಟ್ಟಿದಾರೋ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಮಾತ್ರ ಗೊತ್ತು. ನಮ್ಮ ಅಭಿಮಾನಿಗಳಿಗೆ, ನಮಗ್ ಸೆಲೆಬ್ರಿಟಿಗಳಿಗೆ ಗೊತ್ತು ನಾವ್ ಎಷ್ಟು ನೋವು ತಿಂದಿದೀವಿ ಅಂತ. ಅಷ್ಟು ನೋವು ತಿಂದಿರೋದು ಯಾರಿಗೂ ಗೊತ್ತಿಲ್ಲ. ಯಾರ್ಯಾರು ಏನೇನು ಅವ್ರ ಬಗ್ಗೆ ಮಾತಾಡ್ಕೊಂಡ್ಬಿಟ್ರು ಅವ್ರಿಗೆಲ್ಲ ಒಂದು ವಿಚಾರ ಹೇಳ್ತೀನಿ. ನಿಮ್ಮ ಕರ್ಮಗಳನ್ನು ನೀವೇ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಅಂದ್ರೆ ಮಾತಾಡುವಾಗ ಯಾರ್ಯಾರು ಏನೇನು ಮಾತಾಡಿದ್ರಲ್ಲ ಅವ್ರವ್ರ ಕರ್ಮ ನಿಮ್ಮನ್ನ ಯಾವತ್ತೂ ಬಿಡಲ್ಲ. ಒಬ್ಬ ಕಷ್ಟದಲ್ಲಿದ್ದಾಗ ಅವ್ನಿಗೆ ಹೋಗಿ ನೀವು ಸಮಾಧಾನ ಹೇಳ್ಬೇಕು. ಆ ಕಷ್ಟದಲ್ಲಿದ್ದಾಗ ನೀನು ಕಾಮಿಡಿ ಮಾಡೋದು, ಗೆಲಿ ಮಾಡೋದು, ಇವೆಲ್ಲ ಮಾಡಿದಾಗ ನಿನ್ನ ಕರ್ಮನ ನೀನೇ ಬರ್ಕೋತಾ ಇದೀಯ ಅನ್ನೋದು ಎರಡೋ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಇದರಲ್ಲಿ, ಭಗವದ್ಗೀತೆಯಲ್ಲಿ. ನಿಮ್ ಕರ್ಮಗಳು ನೀವೇ ಬರ್ಕೋಬೇಕು. ಸೊ ಅದೇ ನಾನು ಹೇಳೋದು ಕೊನೆಯದಾಗಿ. ಮತ್ತೊಮ್ಮೆ ಹೇಳ್ತೀನಿ, ಎಲ್ರಿಗೂ ಥ್ಯಾಂಕ್ ಯು. ದರ್ಶನ್ ಸರ್ಗೆ ಥ್ಯಾಂಕ್ ಯು. ಅವ್ರ ಅಭಿಮಾನಿಗಳಿಗೆ, ಇಡೀ ಅಭಿಮಾನಿಗಳ ಸಂಘ ಸರ್, ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿ, ಜೊತೆಗೆ ಎಲ್ಲಾ ದರ್ಶನ್ ಸರ್ ಫ್ಯಾನ್ ಪೇಜ್ಗಳಿಗೆ ಆಭಾರಿಯಾಗಿರ್ತೀನಿ. ಏನಕ್ಕೆ ಅಂದ್ರೆ ನಾನು ಫಸ್ಟ್ ಆಫ್ ಆಲ್ ಯಾರೋ ಮೂಲಲ್ಲಿದ್ದು ವ್ಯಕ್ತಿ ಹುಡುಗನ್ನ ಅವರ ಎಲ್ಲಾ ಫ್ಯಾನ್ ಪೇಜ್ಗಳಲ್ಲಿ ಹಾಕ್ತಾರೆ ಅಂದಾಗ ವಿಡಿಯೋ, ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ತರ ಒಬ್ಬ ಕಲಾವಿದನಿಗೆ ಸಪೋರ್ಟ್ ಮಾಡಿ. ಯಾರ್ಯಾರು ನನಗೆ ಅವಕಾಶ ಕೊಡಬೇಕು ಅಂತ ಕಾಯ್ತಿದ್ದಾರೆ, ಎಷ್ಟೋ ಜನ ಕಾಯ್ತಿದ್ದಾರೆ ಸರ್, ಪ್ರೊಡ್ಯೂಸರ್ಸು, ಡೈರೆಕ್ಟರ್ಗಳು ಎಲ್ಲರೂ ಕಾಯ್ತಿದ್ದಾರೆ. ಅಲ್ಲಿ ಎಲ್ಲರೂ ನಮ್ಮ ಸ್ಟುಡಿಯೋಗೆ ಬನ್ನಿ, ಒಂದ್ಸಲ ನನ್ನ ಕಲೆ ನೋಡಿ, ಸಾಂಗ್ಸ್ ತೋರಿಸ್ತೀನಿ, ನಾನು ಮಾಡಿರುವಂತ ಟ್ಯಾಲೆಂಟ್ ತೋರಿಸ್ತೀನಿ. ಎಷ್ಟು ಸಾಂಗ್ ಹಾಡಿದಿರಾ? ಮುಖ ನೋಡಿ ಅಳಿಬಾರಿ ಅಂತ ಹೇಳಿ ಸರ್, ಆಲ್ಮೋಸ್ಟ್ ಒಂದು 50 ಸಾಂಗ್ ಆಯ್ತು ಸರ್. ಈಗ 50 ಸಾಂಗ್ಸ್ ಆಯ್ತು. ನಂದು ಆಲ್ಬಮ್ ಸಾಂಗ್ಸ್ ಇಂದ ಹಿಡಿದು, ಸಿನಿಮಾ ಇಂದ ಹಿಡಿದು ಎಲ್ಲ ಒಂದು 50 ಸಾಂಗ್ ಆಗಿದೆ. ನನಗೆ 50 ಅಂತಲ್ಲ, ನಾನು ಬದುಕಿರೋರ್ಗು ಮಾಡ್ತೀನಿ. ನನಗೆ ಗೊತ್ತಿರೋದು ನನ್ನ ಕಲೆ. ಯಾರು ಅವಕಾಶ ಕೊಡ್ಬೇಕು ಕೊಡಿ, ಮಾಡ್ತೀನಿ. ತಲೆ ಕೆಡಿಸ್ಕೊ ಯಾರಿಗೂ ನಾನು ಬಕೆಟ್ ಹಿಡಿಬೇಕು ಅನ್ನೋ ಉದ್ದೇಶ ಇಲ್ಲ. ಟ್ಯಾಲೆಂಟ್ ನೋಡಿ ಕೊಡಿ ಸರ್, ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅಂತ ಕೇಳ್ಕೊತೀನಿ ಜನಗಳನ್ನ. ಯಾರ್ಯಾರು ಇನ್ನ ಸಾಂಗ್ ನೋಡಿಲ್ಲ, ನೋಡಿ ಎಂಟರ್ಟೈನ್ ಮಾಡಿ. ನಮ್ಮಂತ ಪುಟ್ಟ ಕಲಾವಿದರಿಗೆ ಸಪೋರ್ಟ್ ಮಾಡಿ. ಎಷ್ಟೋ ಜನ ಟ್ಯಾಲೆಂಟ್ಗಳು ಒಂದು ರೋಡಲ್ಲಿ ಎಷ್ಟೆಷ್ಟೋ ಟ್ಯಾಲೆಂಟ್ಗಳು ಇರುತ್ತೆ, ಅವ್ರಿಗೆಲ್ಲ ಅವಕಾಶ ಕೊಡಿ. ಯಾರ್ಯಾರಿಗೆ ಟ್ಯಾಲೆಂಟ್ ಇದೆಯೋ ಅವರೆಲ್ಲರೂ ಸೋಷಿಯಲ್ ಮೀಡಿಯಾ ಅನ್ನೋ ದೊಡ್ಡ ಪ್ಲಾಟ್ಫಾರ್ಮ್ ಇದೆ, ಆ ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡಿ. ನಿಮ್ಮ ಟ್ಯಾಲೆಂಟ್ ಒಂದಲ್ಲ ಒಂದಿನ ವೈರಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸುಪ್ರೀತ್ ಗಂಧರ್ ಅವರೇ, ನೀವು ಏನೇನು ಅನ್ಕೊಂಡಿದ್ದೀರಾ ಅದೆಲ್ಲದೂ ಕೂಡ ಕಂಪ್ಲೀಟ್ ಮಾಡಿ. ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮ್ಮ SSTV ಕೂಡ ಪ್ರತಿ ವರ್ಷ ನನ್ಗೊಂದು ಪ್ರಮೋಟ್ ಮಾಡ್ಕೊಡ್ತೀರಾ. ನಮ್ಮಂತ ಪುಟ್ಟ ಕಲಾವಿದರಿಗೆ ರಿಯಲ್ ಟ್ಯಾಲೆಂಟೆಡ್ ನಾವು ಯಾವತ್ತು ಸಪೋರ್ಟ್ ಮಾಡೇ ಮಾಡ್ತೀವಿ. ಅದೇ ಸರ್, ಟ್ಯಾಲೆಂಟ್ ಇರೋರಿಗೆ ನೀವು ಕರೆದು ಸಪೋರ್ಟ್ ಮಾಡ್ತಿದ್ದೀರಾ ಅಂದಾಗ ಅದು ದೊಡ್ಡ ಗುಣ ಸರ್. ಸೊ ಆದ್ರಿಂದ ಯಾರೇ ಆಗ್ಲಿ ಸಪೋರ್ಟ್ ಮಾಡಿ, ಹೊಸ ಕಲಾವಿದರಿಗೆ ಎಂಟರ್ಟೈನ್ ಮಾಡಿ. ಅಂದ್ರೆ ಎಷ್ಟೋ ಜನ ಹೊಸ ಟ್ಯಾಲೆಂಟೆಡ್ಸ್ ಬರ್ತಾರೆ. ಸೊ ಆದ್ರಿಂದ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.